ಪ್ರಣಿ ಚಕ್ಕೊಡು. ಅಪ್ಪ ಏನ್ ಮಾಡ್ತಾ ಇದ್ದೆ ನೀನು? ಅವನಿಗಂತೂ ಬುದ್ಧಿ ಇಲ್ಲ, ಚಿಕ್ಕ ಹುಡುಗ. ನಿನಗೆ ಬುದ್ಧಿ ಇಲ್ವಾ? ಅವ್ನು ಕೊಟ್ಟ ಅಂತ ಕಳ್ತಾನ ಹೋಗಿ ತಿಂತಾ ಇದ್ದಲ್ಲ. ಒಂದ್ ಸ್ವಲ್ಪ ದಿವಸ ಸ್ವೀಟ್ ತಿಂತ ಇದ್ರೆ ಏನಾಗ್ಬಿಡುತ್ತೆ? ಯಾಕೆ ನಂಗೆ ಹಿಂಗ್ ಹೊಟ್ಟೆ ಉರಿಸ್ತ್ಯಾ? ಅಪ್ಪ ಪಾಪ ತಾತ, ಅವ್ರು ತುಂಬಾ ಆಸೆ ಆಗ್ಬಿಡ್ತು ಅನ್ಸುತ್ತೆ. ನೀನ್ ಬೇರೆ ಇಷ್ಟೊಂದು ಹೇಳ್ತಿದ್ಯಾ, ಅವ್ರು ಹೆಂಗ್ ತಡ್ಕೋತಾರೆ? ತಿನ್ಬೇಕು ಅಂತ ಅನ್ಸಲ್ವಾ? ಪ್ರಣಿ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನೀನ್ ಸುಮ್ನೆ ಇರು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಅಲಿಬೇಕಾಗತ್ತೆ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲ್ ಅಂದ್ರೆ ತಮಾಷೆನಾ? ಯಾವ್ದೋ ಒಂದು ಚಿಕ್ಕ ನರ್ಸಿಂಗ್ ಹೋಮ್ ಹೋಗಿ ಒಂದ್ ದಿವಸ ಅಡ್ಮಿಟ್ ಆದ್ರೂ 4000 ರೂಪೀಸ್ ಆಗುತ್ತೆ ಪರ್ ಡೇ. ಅಲ್ಲಿಗೆ ಮುಗೀತಾ? ಆಫೀಸಿಗೆ ರಜಾ ಹಾಕ್ಬೇಕು, ಊಟ ತಗೊಂಡು ಹೋಗ್ಬೇಕು, ನೋಡ್ಕೊಳಕ್ ಒಬ್ರು ಇರಬೇಕು, ಓಡಾಟದ ಖರ್ಚು, ಮಾತ್ರೆ ಖರ್ಚು, ಆಸ್ಪತ್ರೆ ಖರ್ಚು ಎಲ್ಲಿಂದ ತರಲಿ ನಾನು? ನಿನ್ನ ನಾಲ್ಗೆ ಚಪ್ಪಲಕ್ಕೆ ನನ್ನ ಸಂಪಾದನೆಲ್ಲ ಹಾಸ್ಪಿಟ್ಲಿಗೆ ಸುರಿಬೇಕಾ? ಈಗ ನೀನೇನೋ ತಿಂದ್ಬಿಡ್ತೀಯ, ಆಮೇಲೆ ನಾವೆಲ್ಲ ಉಪವಾಸ ಇರ್ಬೇಕಾಗುತ್ತೆ. ಮುಚ್ಚಬಾಯ್, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಹೇಯ್, ನನಗೆ ಆಸೆ ಆಕಾಂಕ್ಷೆ ಇದ್ದಿದ್ರೆ ನೀನು ಇಷ್ಟುದ್ದ ಬೆಳೀತಿದ್ಯೇನು? ಹೇ, ಆಗಿನ ಕಾಲದಲ್ಲಿ ನಾನು ದುಡ್ದಿದ್ದ ದುಡ್ಡೆಲ್ಲ ಸಂಸಾರ ಸಾಕೋದ್ರಲ್ಲೇ ಆಗೋಯ್ತಲ್ಲೋ. ಆಗ ಹಸಿವಿತ್ತು, ತಿನ್ನಕ್ಕೇನು ಸಿಗ್ತಿರ್ಲಿಲ್ಲ. ಈಗ ಎಲ್ಲ ಇದೆ, ತಿನ್ನಕ್ಕಾಗ್ತಿಲ್ಲ. ಆರೋಗ್ಯ ಕೆಟ್ಟಿತ್ತು ಕಣೋ. ಅದಕ್ಕೆ ಕಣೋ ನನ್ನ ಚಪಲನೆಲ್ಲ ಕಟ್ಟಿಟ್ಟು ಆ ಕಡೆ ಇಟ್ಬಿಟ್ಟಿದ್ದೀನಿ. ಏನು ಅಪರೂಪಕ್ಕೊಂಚೂರು ಸಿಹಿ ತಿಂದ್ರೆ ಮಾತಾಡ್ತೀಯಲ್ಲ ಲೇ, ನೀನು ನನ್ನ ಹಾಗೆ ಸಪ್ಪೆ ಊಟ ಮಾಡ್ಕೊಂಡು ತೋರ್ಸು, ಒಪ್ಕೋತೀನಾಗ. ಓಹೋ, ರವೆ ಗಂಜಿ ತಿನ್ನೋದು ಏನೋ ದೊಡ್ಡ ಸಾಧನೆ ಅನ್ನೋ ಹಾಗೆ ಮಾತಾಡ್ತಾ ಇದೆಯಾ ಅಲ್ವಾ? ಆಯ್ತು, ಈ ಕ್ಷಣದಿಂದ ನೀನ್ ಏನ್ ತಿಂತೀಯೋ ನಾನು ಅದನ್ನೇ ತಿಂತೀನಿ. ಉಪ್ಪು, ಖಾರ, ಸ್ವೀಟು, ಚಾಟು ಎಲ್ಲ ಬಂದು ಬರೀ ಸೊಪ್ಪು, ತರಕಾರಿ, ಅಂಬ್ಲಿ ಇಷ್ಟೇ. ಏಯ್, ಬಾಯಲ್ಲಿ ಹೇಳೋದಲ್ಲ, ಮಾಡಿ ತೋರ್ಸು, ನೋಡೋಣ. ನೋಡೋಣ 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 ನೋಡೋಣ. ಆಗಿದೆ ನಿಮ್ಗೆ, ಯಾಕೆ ಹೀಗೆ ಆಡ್ತಿದ್ದೀರಾ? ನಾನು ಹೇಗಾಗಿರಿ, ಇನ್ಮೇಲಿಂದ ನನ್ನ ಲಂಚ್ ಬಾಕ್ಸ್ಗೆ ಬರೀ ಸಲಾಡು, ಸೊಪ್ಪು ಅಷ್ಟೇ, ಉಪ್ಪು ಕೂಡ ಹಾಕ್ಬೇಡ. ನೋಡ್ತಾರೆ ಆಫೀಸ್ ಹೋಗಿ ಬರ್ತೀನಿ. ಮಾವ, ಏನು ಬೇಡ ನನಗೆ. ಮಾವ, ಅಯ್ಯೋ ದೇವರೇ, ಯಾಕಪ್ಪ ನೀನು ನನಗೆ ಅನ್ಯಾಯ ಮಾಡಿಬಿಟ್ಟೆ? ನನಗಷ್ಟೇ ಅಲ್ಲ, ನನ್ನಂಥ ವಯಸ್ಸಾದವ್ರಿಗೆಲ್ಲ ಅನ್ಯಾಯ ಮಾಡಿಬಿಟ್ಟೆ. ಹಸಿವಿದ್ದಾಗ ಅನ್ನ ಕಿತ್ಕೊಂಡೆ, ಅನ್ನ ಸಿಕ್ಕಿದಾಗ ಹಸಿವು ಕಿತ್ಕೊಂಡೆ, ಜೊತೆಗೆ BP, ಶುಗರು, ಮಂಡಿ ನೋವು, ಸೊಂಟ ನೋವು ಅಂತ ನನ್ನ ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟಿಯಲ್ಲಪ್ಪ. ಯಾಕೆ ಭಗವಂತ, ಯಾಕೆ ನನ್ನನ್ನ ಕ್ರೂರಿಯಾಗಿ ಮಾಡ್ತಾ ಇದ್ಯಾ? ಇದೆಲ್ಲ ನಿನ್ನೆ ತಾನೇ ಆಟ. ಯಾಕೆ ನಮ್ಮನ್ನ ಹೀಗೆ ಆಟ ಆಡಿಸ್ತಾ ಇದ್ಯಾ? ದೇವ್ರೆ, ನನಗೇನು ಆಸ್ತಿ ಕೊಡ್ಬೇಡ, ಐಶ್ವರ್ಯ ಕೊಡ್ಬೇಡ. ಕೊಟ್ರು ನನಗೆ ಅನುಭವಿಸೋ ಶಕ್ತಿ ಇಲ್ಲಪ್ಪ. ಆದ್ರೆ ನಾನು ಕೇಳ್ಕೊಳ್ಳೋದು, ಈ ಸಾಯೋ ವಯಸ್ಸಿನಲ್ಲಿ ನನ್ನಿಂದ ಮನೆಯವರಿಗೆ ಆಗಲಿ ಹೊರಗಡೆ ಅವ್ರಿಗೆ ಆಗಲಿ ತೊಂದರೆ ಆಗೋದು ಬೇಡಪ್ಪ. ಇದು ನನ್ನ ಕೋರಿಕೆ. ಇರೋ ವಿಷಯನ ಅಪ್ಪನಿಗೆ ನೇರವಾಗಿ ಹೇಳಿ ಅರ್ಥ ಮಾಡಿಸ್ಬೋದಲ್ಲ, ಆದ್ರೆ ಹಾಗೆ ಮಾಡಕ್ಕೂ ಬಿಡ್ತಾ ಇಲ್ವಲ್ಲ ನೀನು. ನನಗೆ ಬಾಯಿ ಚಪ್ಪಲ ತಪ್ಸಪ್ಪ. ಸಿಹಿ ಮೇಲೆ ಯಾವ ವ್ಯಾಮೋಹ ಇರಬಾರ್ದು, ಹಾಗೆ ಮಾಡಪ್ಪ. ಅಪ್ಪ, ಸಿಹಿ ತಿನ್ಬೇಡ, ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿದ್ರೆ, ಏಯ್ ಬಿದ್ದೋಗೋ ಮರ ಕಣ ನಾನು, ನನ್ಗೆ ಯಾಕೋ ಈ ಕಟ್ಟುಪಾಡು ಅಂತ ನನ್ನ ಬಾಯಿ ಮುಚ್ಚಿಸ್ತಾರೆ. ಒಟ್ಟಿನಲ್ಲಿ ನೋಡಪ್ಪ, ಈ ಮನೆ, ನನ್ನ ಮಗ, ನನ್ನ ಸಂಸಾರ ಚೆನ್ನಾಗಿರ್ಬೇಕಪ್ಪ, ನಗ್ತಾ ನಗ್ತಾ ಇರ್ಬೇಕಪ್ಪ. ನಿನ್ನ ಆರೋಗ್ಯ ತಪ್ಪಿದ್ರೆ ನನಗ್ ಸಮಸ್ಯೆ ಆಗತ್ತಪ್ಪ ಅಂತ ಕಷ್ಟ ಆದ್ರೂ ಹೇಳ್ಬೇಕಾಯ್ತು. ಆಗ್ಲಾದ್ರು ನನ್ನ ಮಗನಿಗೆ ನನ್ನಿಂದ ತೊಂದರೆ ಆಗ್ಬಾರ್ದು ಅಂತ ಆಹಾರದ ವಿಚಾರದಲ್ಲಿ ಕಟ್ನಿಟ್ ಮಾಡ್ತಾರೆ. ಆದ್ರೆ ಈ ಮಾತು ಹೇಳುವಾಗ ಅವ್ರ ಮಗನಾಗಿರೋ ನನಗೆ ಎಷ್ಟು ನೋವಾಗಲ್ಲ, ನೀನೇ ಹೇಳು. ನನ್ನ ಮಗ ಮೊದಲಿಂದಲೂ ಕಷ್ಟ ಪಟ್ಕೊಂಡ್ ಬಂದಿದ್ದಾನಪ್ಪ. ಅವನ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಕಣಪ್ಪ. ಅವನು
ಯಾವಾಗಲೂ ನಗ್ತಾ ನಗ್ತಾ ಇರ್ಬೇಕಪ್ಪ. ಹಾಗೆ ನೀನು ಕರುಣೆ ತೋರಿಸು ತಂದೆ. ನಮ್ಮಪ್ಪ ಶಿವ. ಅದೆಷ್ಟೇ ಖರ್ಚಾಗ್ಲಿ ಸಾಲ ಸೋಲ ಮಾಡ್ತೀನಿ, ಬೇಕಾದ್ರೆ ಇನ್ನೊಬ್ಬರ ಮನೇಲಿ ಜೀತಕ್ಕಿದ್ದಾದ್ರೂ ನಮ್ಮಪ್ಪನ್ನ ನಾನು ಉಳಿಸ್ಕೊಳ್ತೀನಿ. ಆದ್ರೆ ಈ ಮಾತ್ರೆ, ಇಂಜೆಕ್ಷನ್, ಆಪರೇಷನ್ ಇದ್ಯಾವುದು ಅವ್ರ ಜೀವನದಲ್ಲಿ ಬರ್ದೇ ಇರೋ ಹಾಗೆ ನೋಡ್ಕೊ. ಅವ್ರಿಗೆ ಆರೋಗ್ಯ ಭಾಗ್ಯ ಕರುಣಿಸು, ಆರೋಗ್ಯ ಭಾಗ್ಯ ಕರುಣಿಸು. ಇಷ್ಟೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಇನ್ನು ಉಳಿದಿರೋ 2 ಬೇಜಾರು ಮಾಡ್ಕೊಳುತ್ತಲ್ಲ ಅಂತ ಆ 2 ಕೂಡ ತಿನ್ಬೇಕಾಗ್ಬತ್ತು. ಕ್ವಾಲಿಟಿ ಇಸ್ ಗುಡ್. ಸೊ ಫೈನಲ್ ಆಗಿ ಹೇಳಬೇಕು ಅಂದ್ರೆ ಶುಗರ್ ಇರೋದು ನನ್ಗಲ್ಲ, ನಿನಗೆ. ನಾನು ತಿನ್ಬೋದು, ನೀನ್ ತಿನ್ಬಾರ್ದು. ದಟ್ಸ್ ಆಲ್ ಯುವರ್ ಆನರ್. ನೋಡಿದ್ಯೇನಮ್ಮ, ಬಾಯಿ ಕಟ್ಟಿನಿಂದ ಸವಾಲಾಗ್ದವನೇ ಲಾಡು ತಿಂದ್ಬಿಟ್ಟ. ಇನ್ನು ನಾನು ಬಾಯಿ ರುಚಿ ಕಟ್ಟೋದು ಎಷ್ಟು ಕಟ್ಟ ಅಂತ ಅವನಿಗೆ ಯಾಕೆ ಗೊತ್ತಾಗಬೇಕು? ನೋಡ್ಯಾ, ಹೇಳೋದು ಬಹಳ ಸುಲಭ, ಆದ್ರೆ ಆಚರಣೆ ತರೋದು ಬಹಳ ಕಷ್ಟ. ಅವನಂದ್ರೇನ್ ಪ್ರಯೋಜನ? ಈ ಕಾಯಿಲೆ ಬಂದು ನನಗೆ ತೊಂದರೆ ಕೊಡ್ತಿದ್ಯಲ್ಲ, ನನ್ನ ಕರ್ಮ. ಭಗವಂತ, ಭಗವಂತ, ಅಪ್ಪ ಮಾತಾಡ್ತಾ ಇಲ್ಲ. ಉಳಿಸ್ಕೊಡು ಬಾ ಭಗವಂತ, ಉಳಿಸ್ಕೊಡು ಬಾ. ಚೆನ್ನಾಗೇ ಇದ್ರು ಇದಕ್ಕಿದಾಗೆ ಮಾತಾಡ್ತಾ ಇಲ್ಲ ಅಂದ್ರೆ ಏನರ್ಥ? ನನ್ ಭಕ್ತಿಲಿ ಏನಾದ್ರೂ ಕೊರತೆ ಆಯ್ತಾ, ಅಥವಾ ನನ್ನ ವ್ಯಕ್ತಿತ್ವದಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ಹಾಗೇನಾದ್ರೂ ಇದ್ರೆ ಹೇಳು ಭಗವಂತ, ತಿದ್ಕೊಳ್ತೀನಿ. ಆದ್ರೆ ನನ್ ಮೇಲಿರೋ ಕೋಪನ ಅಪ್ಪನ ಮೇಲೆ ತೋರ್ಸ್ಕೊಬೇಡ ಭಗವಂತ, ತೋರಿಸ್ಬೇಡ. ಬಾ ಭಗವಂತ, ಪ್ಲೀಸ್ ಬಾ. ಇಲ್ಲಾಂದ್ರೆ ಅಪ್ಪನ ಉಳಿಸ್ಕೊಳ್ಳೋದಕ್ಕೆ ನಾನು ಏನ್ ಮಾಡ್ಬೇಕು ಹೇಳು, ಅದನ್ನೇ ಮಾಡ್ತೀನಿ. ಆದ್ರೆ ದಯವಿಟ್ಟು ನನ್ನನ್ನ ಆಟ ಆಡಿಸ್ಬೇಡ, ಆಟ ಆಡಿಸ್ಬೇಡ. ಅಮ್ಮ ಇಲ್ದೆ ಕೊರಗೋ ನನಗೆ ಅಪ್ಪನೂ ಇಲ್ದಂಗೆ ಆಗ್ಬಿಟ್ರೆ ನಾನು ಅನಾಥ ಆಗ್ಬಿಡ್ತೀನಿ, ಅನಾಥ ಆಗ್ಬಿಡ್ತೀನಿ. ಶಿವಪ್ರಸಾದ್, ಭಗವಂತ ಬಂದ್ಯಾ? ಬಾ ಭಗವಂತ. ಅಪ್ಪ ಎಚ್ಚರ ತಪ್ಪಿದ್ದಾರೆ, ಮಾತಾಡ್ತಾ ಇಲ್ಲ. ಅದೇನದು ನೋಡು ಬಾ ಭಗವಂತ. ನಿನ್ನೊಳಗೆ ನಾನಿರೋವಾಗ ದೇವ್ರ ಮನೆಗೆ ಬಂದು ಕರಿತಾ ಇದೆಯಲ್ಲ ಶಿವಪ್ರಸಾದ್. ಅಯ್ಯೋ, ನನ್ನ ಒಳಗೇನಿದೆ ಹೊರಗೇನಿದೆ, ನನ್ನ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಷ್ಟು ತಾಳ್ಮೆ ನನಗಿಲ್ಲ. ಏನೇ ಇದ್ರು ಆಮೇಲೆ ಮಾತಾಡೋಣ. ಮೊದ್ಲು ಅಪ್ಪನ ನೋಡಿ ನಡಿ ಭಗವಂತ, ನಡಿ ಭಗವಂತ. ಎಲ್ಲಿಗೆ ಬರಲಿ ಶಿವಪ್ರಸಾದ್? ಎಲ್ಲಿಗೆ ಬರ್ಲಿ ಅಂತ ಕೇಳ್ತಾ ಇದೆಯಲ್ಲ ಭಗವಂತ? ಯಾಕೆ ಕೇಳ್ತಾ ಇದೆಯಾ? ಅಪ್ಪ ಹುಷಾರಿಲ್ಲ, ಮಾತೇ ಆಡ್ತಿಲ್ಲ, ಎಚ್ಚರ ತಪ್ಪಿದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಅವ್ರನ್ನ ಉಳಿಸ್ಕೊಡು ಬಾ ಭಗವಂತ. ಅದು ನನ್ನ ಕೈಯಲ್ಲಿ ಇಲ್ಲ ಶಿವಪ್ರಸಾದ್. ಜಗತ್ತನ್ನೇ ಸೃಷ್ಟಿ ಮಾಡಿರೋ ನಿನಗೆ ನನ್ನಂತೊಬ್ಬ ಸಾಮಾನ್ಯ ಭಕ್ತನ ತಂದೆನ ಉಳಿಸ್ಕೊಡೋ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದೀಯಾ? ಅದು ಅಲ್ಲದೆ ನಾನಿನ್ ಸ್ನೇಹಿತ, ನಿನ್ನ ಆಪ್ತ ಗೆಳೆಯ. ಈ ಟೈಮಲ್ಲಿ ತಮಾಷೆ ಮಾಡಬೇಡ ಭಗವಂತ, ಬಾ ಭಗವಂತ. ನಾನು ನಿಜಾನೇ ಹೇಳ್ತಿದ್ದೀನಿ ಶಿವಪ್ರಸಾದ್. ಕಾಲಾನುಸಾರವಾಗಿ ಏನೇನಾಗಬೇಕು ಅದೆಲ್ಲವೂ ಆಗುತ್ತೆ. ಇಲ್ಲಿ ಯಾರೂ ಶಾಶ್ವತ ಅಲ್ಲ, ಯಾರು ಮುಖ್ಯವೂ ಅಲ್ಲ, ಯಾರು ಅಮುಖ್ಯರೂ ಅಲ್ಲ. ಇಲ್ಲಿ ಯಾರು ಪ್ರಿಯರೂ ಅಲ್ಲ, ಯಾರು ಅಪ್ರಿಯರೂ ಅಲ್ಲ. ಓಹೋ, ನಿನ್ ವೇದ ಅಂತಲ್ಲ, ನಾನು ಇವಾಗ ಕೇಳೋದಿಲ್ಲ. ಮೊದಲು ಅಪ್ಪನ ಉಳಿಸ್ಕೊಡು, ಆಮೇಲೆ ದಿನ ಪೂರ್ತಿ ನಿನ್ ಮಾತು ಕೇಳ್ತೀನಿ. ಆ ಶಕ್ತಿ ನನ್ನಲ್ಲಿಲ್ಲ ಶಿವಪ್ರಸಾದ್. ಉಳಿಲೇಬೇಕೆಂಬ ಹಂಬಲ, ಹಠ, ಸ್ಥೈರ್ಯ ನಿನ್ನ ತಂದೆಗಿದ್ರೆ ಈಗ ಅನುಭವಿಸ್ತಾ ಇದ್ದೀವಿ. ಆದ್ರೂ ಸಹಿತ ಈ ರವೆ ಗಂಜಿ, ಅಂಬ್ಲಿ ಇದೇ ನನಗೆ ಅಮೃತ ಕಣಮ್ಮ, ಇದೇ ನಮ್ಗೆ ಅಮೃತ. ಕಡೆಗೂ ನಿನ್ನ ಆಹಾರ ಪದ್ಧತಿನ ಬದಲಾಯಿಸ್ಕೊಂಡಿಲ್ಲ. ನನಗಷ್ಟು ಸಾಕು.
ಅಲ್ಲಪ್ಪ, ನೀನ್ ತಿನ್ಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ. ನೀನ್ ಖುಷಿಯಾಗಿದ್ರೆ ತಾನೇ ನಾವು ಸಂತೋಷವಾಗಿರೋದು. ನೀನ್ ಖುಷಿಯಾಗಿರ್ಬೇಕು ಅಂದ್ರೆ ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು. ಅದಕ್ಕೆ ಇಷ್ಟೆಲ್ಲ ಕಂಡೀಷನ್ ಹಾಕಿದ್ದು. ಒಂದ್ಸರಿ ನಿನ್ನ ಆರೋಗ್ಯ ಸರಿ ಹೋಗ್ಬಿಡ್ಲಿ, ಆಮೇಲೆ ನೀನ್ ಏನ್ ಬೇಕಾದ್ರೂ ಕೇಳು, ಚಕ್ಲಿ ಕೊಡ್ಬಿಡೆ ನಿಪ್ಪಟ್ಟು ಎಲ್ಲ ಠಾಕ 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 ಅಂತ ಅನ್ಕೊಟ್ಬಿಡ್ತೀನಿ. ತಂದ್ಕೊಡೋದೇನು ಬೇಡ ರೀ. ಮಾವಂಗೆ BP ಶುಗರು ಎಲ್ಲ ಕಂಟ್ರೋಲಿಗೆ ಬಂದ್ಬಿಟ್ರೆ ನಾನೇ ಮನೇಲಿ ಹಬ್ಬದ ಅಡುಗೆ ಮಾಡ್ತೀನಿ. ಅಲ್ಲಮ್ಮ, ಮುತ್ತಿನಂತ ಸೊಸೆ, ಬಂಗಾರದಂತ ಮಗ, ಚಿನ್ನದಂತ ಮೊಮ್ಮಕ್ಕಳು ಇರ್ಬೇಕಾರೆ ಈ ಮನೆನೇ ಸ್ವರ್ಗ ಕಣಮ್ಮ, ಈ ಮನೆನೇ ಸ್ವರ್ಗ. ಏನಿದೆ ಆಶ್ಚರ್ಯ? ಬಂದು ಟ್ರೀಟ್ಮೆಂಟ್ ಮಾಡಿ ನಾನು ಬಂದೇ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಏನ್ ಆಶ್ಚರ್ಯ ಭಗವಂತ? ಕರ್ದ್ಯಾ ಶಿವಪ್ರಸಾದ್? ಅಂತ ನಂಬಿಕೆ ಬರ್ದೇ ಇರೋ ವಿಷಯಗಳು ನಡೆದಾಗ ಆಶ್ಚರ್ಯ ಆಗುತ್ತೆ ಶಿವಪ್ರಸಾದ್. ಈ ಜಗತ್ತಲ್ಲಿ ಎಲ್ಲವೂ ಸಾಧ್ಯ ಅಂತ ನಂಬೋನಿಗೆ ಆಶ್ಚರ್ಯವೇ ಇಲ್ಲ. ನಾನು ನಂಬಿದ್ರು ಆಶ್ಚರ್ಯ ಆಗ್ತಾ ಇದೆ ಭಗವಂತ. ಅಂದ್ರೆ ಆಕ್ಚುಲಿ ನಿನ್ ಮೇಲೆ ನನಗೆ ಕೋಪ ಇತ್ತು, ಆದ್ರೆ ಈಗ ಅಪ್ಪ ಸರಿ ಹೋದ್ರಲ್ಲ, ಆ ಕೋಪ ಎಲ್ಲ ಹೊರಟೋಯ್ತು. ನೋಡು, ನಿನ್ನ ಎಷ್ಟು ಕೇಳ್ಕೊಂಡ್ರು ನೀನ್ ಕಾಪಾಡ್ಲೇ ಇಲ್ಲ. ಆದ್ರೆ ಆ ಡಾಕ್ಟ್ರು ಅವ್ರು ಬಂದು ಕಾಪಾಡಿದ್ರು. ಆದ್ರೆ ಈಗ ನಾನು ಬಂದೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ಬಂದಿದ್ರು ಅಂತ ನಾನು ನಂಬಿದ್ದೆ. ಅವ್ರು ಹೀಗೆ ಹೇಳ್ತಾರೆ, ಅದನ್ನ ಕೇಳಿದ್ಮೇಲೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಶಿವಪ್ರಸಾದ್, ಎಲ್ರ ಜೊತೆ ಅವ್ರು ಹೇಗೆ ವರ್ತಿಸ್ತಾರೆ ಅನ್ನೋಕ್ಕಿಂತ ಎಲ್ರು ಅವ್ರ ಜೊತೆ ಹೇಗೆ ವರ್ತಿಸ್ತೀರಿ ಅನ್ನೋದು ಬಹಳ ಮುಖ್ಯ. ನನ್ನ ಮಾತು ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು, ಆದ್ರೆ ಅರ್ಥ ಆಗತ್ತೆ. ಅಂದ್ರೆ ನಿನ್ನೆ ಡಾಕ್ಟರ್ ರೂಪದಲ್ಲಿ ಬಂದಿದ್ದು ನೀನ ಭಗವಂತ? ನೀನೇ ಹೇಳಿದ್ಯಲ್ಲ ಶಿವಪ್ರಸಾದ್, ನಿನ್ ತಂದೆ ಕೂಡ ಹೇಳಿದ್ರಲ್ಲ ಭಗವಂತ ನಮ್ಮನ್ನು ಕಾಪಾಡ್ತಿದ್ರೇನಂತೆ. ಆದ್ರೆ ಈ ಡಾಕ್ಟರ್ ಟೈಮ್ ಸರಿಯಾಗಿ ದೇವ್ರ ಬಂದ್ರು, ಅವ್ರಿಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಕ್ಕಲ್ದೆ ಹೇಳ್ತಾರ, ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅಯ್ಯೋ, ನಾನೆಂತ ಪಾಪಿ, ಅನ್ಯಾಯವಾಗಿ ನಿನ್ನ ಹತ್ರನೇ ಜಗಳ ಮಾಡ್ಬಿಟ್ಟೆ. ಆದ್ರೆ ನೀನ್ ಅದ್ ಯಾವ್ದನ್ನೂ ಮನ್ಸಲ್ಲಿ ಇಟ್ಕೊಳ್ದೆ ನಮ್ಮಪ್ಪನ್ನ ಕಾಪಾಡ್ಬಿಟ್ಟೆ. ಈ ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ, ಯಾವತ್ತೂ ಮರೆಯಲ್ಲ. ಶಿವಪ್ರಸಾದ್, ಉಪಕಾರನ ಮರ್ತ್ರೆ ಯಾರಿಗೂ ನಷ್ಟ ಇಲ್ಲ. ಆದ್ರೆ ದ್ವೇಷವನ್ನ, ಅಸಹನೆಯನ್ನ, ಅಸಹಿಷ್ಣುತೆಯನ್ನ, ಭೇದವನ್ನ, ಇವೆಲ್ಲವನ್ನು ನೆನಪಲ್ಲಿಟ್ಕೊಂಡ್ರೆ ಎಲ್ರಿಗೂ ನಷ್ಟ. ಅಂದ್ರೆ ಅಸಹನೆ, ಅಸಹಿಷ್ಣುತೆ, ಭೇದ ಇದೆಲ್ಲ ನಾನ್ ಮಾಡ್ದೆ ಅನ್ನೋ ತರ ಹೇಳ್ತಾ ಇದೆಯಲ್ಲ ಭಗವಂತ. ಇವತ್ ಮಾಡದೇ ಇರ್ಬೋದು ಶಿವಪ್ರಸಾದ್, ಆದ್ರೆ ಇಷ್ಟು ದಿನ ಏನ್ ಮಾಡ್ದೆ? ನಿನ್ನ ತಂದೆಯ ಪ್ರತಿ ಮಾತಿಗೂ ಕೊಂಕು. ಅವರ ಆರೋಗ್ಯದ ವಿಚಾರದಲ್ಲಿ ನೀನ್ ಆಡಿರೋ ಮಾತು ಒಂದಾ ಎರಡ? ಭಗವಂತ, ನಾನು ಯಾಕಷ್ಟು ರೂಢಾಗಿ ನಡ್ಕೋತಾ ಇದ್ದೆ ಅಂತ ನಿನಗೂ ಗೊತ್ತಲ್ವಾ? ರೂಢಾಗಿ ನಡ್ಕೊಳ್ಳೋದು ತುಂಬಾ ಸುಲಭ ಶಿವಪ್ರಸಾದ್, ಆದ್ರೆ ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದು ತುಂಬಾ ಒಬ್ಬ ಶಾರ ಹೋಗ ಚೆನ್ನಾಗಿ ಓದ್ಬೇಕು. ಪ್ರಣಿ, ನಿನ್ ಫ್ರೆಂಡ್ ಶ್ರುತಿ ಕಾಲ್ ಮಾಡಿದಾಳೆ ನೋಡು. ಹಲೋ ಹಲೋ ಶ್ರುತಿ, ಏನೇ ಕಾಲ್ ಮಾಡಿದ್ಯಾ? ಏನ್ ಮಾಡ್ತಿದ್ಯಾ? ನಾನು ಈ ಕಾಲೇಜ್ ಹೊರಡ್ತಾ ಇದ್ದೀನಿ. ಏನೇ ನೀನು ಇಷ್ಟೊಂದು ಬೋರಿಂಗಾ? ಕಾಲೇಜ್ಗೆ ಹೋಗಿ ಏನೇ ಮಾಡ್ತೀಯಾ? ಓದ್ಕೋತೀನಿ. ನೋಡ ಇವಳು ಕಾಲೇಜ್ಗೆ ಹೋಗ್ತಾಳಂತೆ. ಪ್ರಾಣಿ, ಈಗ ದಿನ ಓದೋ ಆಗಿದ್ರೆ ಎಕ್ಸಾಮ್ ಟೈಮ್ ಸ್ಟಡಿ ಹಾಲಿಡೇಸ್ ಯಾಕೆ ಕೊಡ್ತಾರೆ? ಏ ದಡ್ಡಿ, ಕಾಲೇಜ್ ಇರೋದು ಮನೇಲಿ ಸುಳ್ಳು ಹೇಳಿ ಹೊರಗೆ ಬಂದು ನಾವು ಆರಾಮಾಗಿ ಎಂಜಾಯ್ ಮಾಡಕ್ಕೆ. ಅಪ್ಪ ಅಮ್ಮ ಸರಿ ಇಲ್ಲ ಪ್ರಾಣಿ, ಮಕ್ಕಳು ಓದ್ಲಿ, ಆಮೇಲೆ ಅವರಿಂದ ನಮಗೆ ಹೆಸರು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೋಡ್ ಪ್ರಾಣಿ, ಈ ಅಪ್ಪ ಅಮ್ಮ ಎಲ್ಲ ತುಂಬಾ ಸೆಲ್ಫಿಶ್ ಕಣೆ. ಬೇಕಿದ್ರೆ ನೀನೇ ಅಬ್ಸರ್ವ್ ಮಾಡು. ಅವ್ರಿಗೆ ನೀನ್ ಚೆನ್ನಾಗಿ ಓದಿ ನಿನ್ ಲೈಫ್ ನ ಲೀಡ್ ಮಾಡೋದ್ಕಿಂತ ಅಕ್ಕಪಕ್ಕದವರು ಅಂಡ್ ರಿಲೇಟಿವ್ಸ್ ಇಂತ ಗತ್ ಮೇಂಟೈನ್ ಮಾಡೋದೇ ಅವ್ರಿಗೆ ಬೇಕು ಅನ್ಸುತ್ತೆ. ಹಾಗೆಲ್ಲ ಏನಿಲ್ಲ, ನೀನ್ ಏನೇನೋ ಹೇಳ್ಬೇಡ.
ನೋಡು ಪ್ರಣಿ, ನಾನು ಕೂಡ ನಿನ್ ತರಾನೇ ಮೊದಲು ತುಂಬಾ ಮುಗ್ಧೆ ಆಗಿದ್ದೆ. ಅವಾಗ ನನ್ನ ಲೈಫಲ್ಲಿ ವರ್ಷ ಬಂದ್ಲು. ಆಮೇಲೆ ನನ್ನ ಲೈಫ್ನ ತುಂಬಾ ಎಂಜಾಯ್ ಮಾಡೋದ್ ಕಲ್ತೆ. ರ್ಯಾಂಕ್ ತಗೊಳೋದ್ರಲ್ಲಿ ಏನೇ ಪ್ರಯೋಜನ ಪ್ರಣಿ? ಮದ್ವೆ ಆದ್ಮೇಲೆ ಗಂಡನ ಮನೇಲಿ ತಾನೇ ಇರ್ಬೇಕು. ನಿಂಗೆ ಈ ತರ ಫೋನಲ್ಲಿ ಹೇಳಿದ್ರೆ ಏನು ಅರ್ಥ ಆಗಲ್ಲ. ಒಂದ್ ಕೆಲ್ಸ ಮಾಡು, ಸಂಜೆ ನಾನ್ ನಿಮ್ ಮನೆಗೆ ಕಂಬೈನ್ ಸ್ಟಡಿಗೆ ಅಂತ ಬರ್ತೀನಿ. ಆಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಬೇಕಿದ್ರೆ ನೀನ್ ನಿಮ್ಮ ಅಪ್ಪ ಅಮ್ಮನ್ ಟೆಸ್ಟ್ ಮಾಡ್ಕೊ, ನಾನ್ ಹೇಳಿದ್ ನಿಜಾನ ಸುಳ್ಳ ಅಂತ. ಇಡ್ತೀನಿ, ಬಾಯ್. ಸರಿ ಆಯ್ತು, ಬಾಯ್. ಏನಂತೆ ಪ್ರಣಿ, ಮ್ಯಾಥ್ಸಲ್ಲಿ ಏನಾದ್ರು ಡೌಟ್ ಇತ್ತಂತ? ಹಾ ಮಾ, ಡೌಟ್. ಆಹಾ ಸೂಪರ್. ಏಯ್ ನೋಡೋ, ಕಲ್ತ್ಕೊಳ್ಳೋ. ನನ್ನ ಮಗಳ ಹತ್ರ ಡೌಟ್ ಕೇಳಕ್ಕೆ ಫೋನ್ ಮಾಡ್ತಾರೆ, ಅಷ್ಟು ಇಂಟೆಲಿಜೆಂಟ್ ಅವಳು. ನೀನು ಇದೆಯಾ ನಾನ್ ಸೆನ್ಸ್ ಫೆಲೋ? ಅಪ್ಪ, ನಮಗೂ ಡೌಟ್ಸ್ ಕೇಳ್ತಾರೆ, ಆದ್ರೆ ಮ್ಯಾಥ್ಸ್ ಅಲ್ಲ, ಹೆಂಗ್ ಹೆಡ್ಶಾಟ್ ಹೊಡೆಯೋದು ಅಂತ. ಸೀಮೆಣ್ಣೆ ಬುಡ್ಡಿ ಬಗ್ಗೆ ಗೊತ್ತಿಲ್ಲ, ಹೆಡ್ ಶಾಟ್ ಅಂತೆ, ಹೆಡ್ ಶಾಟ್. ಚಡ್ಡಿ ಮಾರೋ ಅವನ ಮಗನೇ. ಬಾಯ್ ಮುಚ್ಚ. ಹೇಳ್ತಾ ಇದ್ದೆ, ಪ್ರಣಿ ನೀನು ಚೆನ್ನಾಗಿ ಓದ್ಬೇಕು. ನೀನು ಚೆನ್ನಾಗಿ ಓದಿ ಸ್ಟೇಟ್ಗೆ ರ್ಯಾಂಕ್ ಬಂದೆ ಅನ್ಕೋ. ನನಗೆ, ಅಮ್ಮನಿಗೆ, ತಾತನಿಗೆ ಎಷ್ಟು ಹೆಮ್ಮೆ. ಸಂಬಂಧಿಕರೆಲ್ಲ ಆಹಾ ಶಿವಪ್ರಸಾದ್ ಸೇಲ್ಸ್ ಮ್ಯಾನ್ ಆಗಿದ್ರು ತನ್ನ ಮಗನ್ನ ಸೂಪರ್ ಮ್ಯಾನ್ ತರ ಓದ್ತಿದ್ದಾನೆ ಅಂತ ಇರೋ ಬರೋರೆಲ್ಲ ನನ್ನನ್ನ ಹೊಗಳ್ತಾ ಇರ್ತಾರೆ. ಈ ಅಪ್ಪ ಅಮ್ಮ ಎಲ್ಲ ತುಂಬಾ ಸೆಲ್ಫಿಶ್ ಕಣೆ. ಬೇಕಾದ್ರೆ ನೀನೇ ಅಬ್ಸರ್ವ್ ಮಾಡು. ಅವ್ರಿಗೆ ನೀನ್ ಚೆನ್ನಾಗಿ ಓದಿ ನಿನ್ ಲೈಫ್ ನ ಲೀಡ್ ಮಾಡೋದಕ್ಕಿಂತ ಅಕ್ಕಪಕ್ಕದವರು ಅಂಡ್ ರಿಲೇಟಿವ್ಸ್ ಗಟ್ ಮೇಂಟೈನ್ ಮಾಡೋದೇ ಅವ್ರಿಗೆ ಬೇಕು ಅನ್ಸುತ್ತೆ. ನನ್ನ ಫ್ರೆಂಡ್ ಒಬ್ಳು ಇದ್ಲು, ಅವಳು ಸೆಕೆಂಡ್ PU ಆದ್ಮೇಲೆ ಎಜುಕೇಶನ್ ಕಂಟಿನ್ಯೂನೇ ಮಾಡ್ಲಿಲ್ಲ. ಒಳ್ಳೆ ದುಡ್ಡಿರೋ ಹುಡುಗನ ನೋಡಿ ಮದ್ವೆ ಆದ್ಲು. ಈಗ ಲಂಡನ್ ಅಲ್ಲಿ ಆರಾಮಾಗಿ ಸೆಟ್ಲ್ ಆಗಿದ್ದಾಳೆ. ಡೈಲಿ ಸ್ಟೇಟಸ್ ಸ್ಟೋರೀಸ್ ಅಪ್ಲೋಡ್ ಮಾಡ್ತಾನೆ ಇರ್ತಾಳೆ. ಅವಳ ಲೈಫ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರಣಿ? ಮೊನ್ನೆ ರಿಲೀಸ್ ಆಯ್ತಲ್ಲ ಪೈನಾಪಲ್ 15 ಫೋನು, ಆ ಫೋನ್ ತಗೊಂಡಿದ್ದಾಳೆ. 1.25 ಲಕ್ಷ ಅಂತೆ ಕಣೆ. ನಿಮ್ಮಪ್ಪ ಇಷ್ಟೊಂದು ದುಡಿತಾರಲ್ಲ, ನಿಮ್ಮ ಅಮ್ಮಂಗೆ ಯಾವ ಫೋನ್ ಕೊಡ್ಸಿದ್ದಾರೆ? ಕೊಡ್ಸಿದ್ದಾರೆ, ಸೆಕೆಂಡ್ ಹ್ಯಾಂಡ್, 4,500. ಇವಾಗ್ಲಾದ್ರೂ ಗೊತ್ತಾಯ್ತಾ ಓದಿದ್ರೆ ಏನು ಪ್ರಯೋಜನ ಇಲ್ಲ ಅಂತ? ಹೌದು ಕಣೆ, ಈ ಎಕ್ಸಾಮ್ಸ್ಗೆ ಓದ್ಕೋಬೇಕು, ಒಳ್ಳೆ ರಿಸಲ್ಟ್ಸ್ ತಗೋಬೇಕು ಅನ್ನೋ ಟೆನ್ಷನ್ ಇರಲ್ಲ, ಅಪ್ಪ ಅಮ್ಮ ಬೈತಾರೆ ಅನ್ನೋ ಭಯ ಇರಲ್ಲ. ಆ ಲೈಫೇ ಎಷ್ಟು ಚೆನ್ನಾಗಿರತ್ತೆ. ಆದ್ರೆ ನನ್ನ ನೋಡು, ನಾವಿಬ್ರು ಈ ತರ ಮಾತಾಡ್ತಾರನ್ನ ಸ್ಕಂದ ನೋಡಿದ್ರೆ ಎಲ್ಲಿ ಬಂದು ಅಪ್ಪ ಅಮ್ಮಂಗೆ ಹೇಳ್ಬಿಡ್ತಾನೋ, ಅವ್ರೆಲ್ಲಿ ನನಗ್ ಬಂದು ಬೈದ್ ಬಿಡ್ತಾನೋ ಅನ್ನೋ ಭಯದಲ್ಲೇ ಇರ್ಬೇಕು. ಭಯ ಪಡ್ಬೇಡ ಪ್ರಣಿ, ನಾನು ಕೂಡ ಬಿಗಿನಿಂಗ್ ಅಲ್ಲಿ ಹೀಗೆ ಇದ್ದೆ. ಬಟ್ ಈಗ ನೋಡು ಎಷ್ಟು ಆರಾಮಾಗಿದ್ದೀನಿ. ಏ ಶ್ರುತಿ, ನಿನ್ನ ಮಕ್ಕಂಗೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಅವ್ಳು ಮುಂಚೆ ಎಲ್ಲ ಚೆನ್ನಾಗೇ ಓದ್ತಿದ್ಲು. ನೀನ್ ಯಾವಾಗ ಕಂಬೈನ್ ಸ್ಟಡಿಗೆ ಅಂತ ಬಂದ್ಯೋ ಅವಾಗಿಂದ ಅವಳು ಓದ್ಕೋತಾನೆ ಇಲ್ಲ. ಏಯ್ ಇಲ್ಲ ಕಣೋ, ನಾನು ಓದ್ತಾನೆ ಇದ್ದೀನಿ. ಹಾ ಗೊತ್ತಾಯ್ತು, ನೀವ್ ಹರಟೆ ಹೊಡಿತಿರೋದು. ಏ ನೋಡು, ಬುಕ್ಕಲ್ಲಿ ನಾವು ಆಲ್ರೆಡಿ ಎಲ್ಲ ಸಾಲ್ವ್ ಮಾಡಿ ಕೂತಿದೀವಿ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದು. ನನ್ ಮೇಲೆ ನಂಬಿಕೆ ಇಲ್ವೇನೋ ಸ್ಕಂದ? ನಿನ್ ಮೇಲೆ ನಂಬಿಕೆ ಇದೆ ಅಕ್ಕ, ಆದ್ರೆ ಇವಳ ಮೇಲಿಲ್ಲ. ಇವಳ ಮೇಲೆ ನನಗ್ ಡೌಟು. ಏಯ್ ನನ್ ಮೇಲೆ ಯಾಕೋ ಡೌಟು? ಅದ್ ಸರಿ, ಇಷ್ಟೆಲ್ಲ ಹರಟೆ ಹೊಡಿತಿದ್ಯಲ್ಲ, ನೀನ್ ಓದ್ಕೊಂಡ? ನಾನ್ ಓದ್ಬೇಕಾಗಿರೋದನ್ನ ನೀನೇನ್ ಹೇಳ್ಕೊಡೋದ್ ಬೇಕಾಗಿಲ್ಲ. ನೋಡ್ ಶ್ರುತಿ, ನಾನ್ ಸರಿ ಇಲ್ಲ, ನನ್ ಸುದ್ದಿಗ್ ಬರ್ಬೇಡ. ನಾನು ಓದೋದು ಓದ್ತೀನಿ, ಆಟ ಆಡೋದು ಆಡ್ತೀನಿ. ಜಾಸ್ತಿ ಮಾತಾಡಿದ್ರೆ ಸ್ಪೈಡರ್ ಮ್ಯಾನ್ ತರ ಮುಖಕ್ಕೆ ಬೆಬ್ಬು ಬಿಡ್ತೀನಿ. ಎಷ್ಟೇ ಮಾತಾಡ್ತಾ ನೀನು ಪ್ರಣಿ. ಸ್ಕಂದ, ನಾವು ಓದ್ಕೋತಾ ಇದೀವಲ್ಲ ಪುಟ್ಟ, ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್, ಹೋಗೋ. ನಮ್ಮ ಅಕ್ಕ ಹೇಳ್ತಿದ್ದಾಳೆ ಅಂತ ಹೋಗ್ತಿದ್ದೀನಿ. ಅವಳಿಗೇನಾದ್ರೂ ಪ್ರಾಬ್ಲಮ್ ಆಗ್ಬೇಕು. ನಾನ್ ಯಾರು ಅಂತ ಗೊತ್ತು ತಾನೆ? ಗೊತ್ತಪ್ಪ, ಸ್ಪೈಡರ್ ಮ್ಯಾನ್. ಅಷ್ಟೇ ಅಲ್ಲ, ಸುಮೋ ಸ್ಕಂದ. ಏನೇ ಅವನ್ ಹಂಗಾಡ್ತಾನೆ? ಅವನ್ ಹಂಗೆ ತರ್ಲೆ. ಆದ್ರೂ ಪ್ರಣಿ, ನಿನ್ ತಮ್ಮ ಸ್ಕಂದನ್ ಮುಂದೆ ಸುಳ್ಳು ಹೇಳಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದೆ. ಗ್ರೇಟ್. ಹೌದಲ್ಲ, ನಿನಗ್ ರಿಯಲೈಸೇ ಆಗ್ಲಿಲ್ಲ ಸುಳ್ಳು ಹೇಳಿ ಹೆಂಗೆಲ್ಲ ಮ್ಯಾನೇಜ್ ಮಾಡ್ಬೋದು. ಆದ್ರೂ ಅವ್ನ್ ಬಂದಿದ ತಕ್ಷಣ ನನ್ಗೆ ಒಂದ್ ಕ್ಷಣ ಭಯಾನೇ ಆಗೋಯ್ತು. ಭಯ ಪಡ್ಬೇಡ ಪ್ರಣಿ, ಇನ್ ಸುಳ್ಳು ಹೇಳೋದ್ ಅಭ್ಯಾಸ ಆಗಿದ್ಯಲ್ಲ, ಇನ್ ಆರಾಮಾಗಿರ್ಬೋದು. ಅದು ಸರಿನೇ. ಶ್ರುತಿ, ಡೇಟಿಗೆ ಸರಿಯಾಗಿ ಫೀಸ್ ಕೊಟ್ಟು ಟೈಮಿಗೆ ಸರಿಯಾಗಿ ನನ್ಗೆ ಏನೇನ್ ಬೇಕಂತೆಲ್ಲ ನೋಡ್ಕೋತಾರಲ್ಲ, ಅಷ್ಟು ಸಾಕು ನನ್ಗೆ. ನಿನ್ನ ಹೆಸರು ಶ್ರುತಿ? ಎಲ್ಲಿದೆಮ್ಮ ನಿಮ್ಮ ಮನೆ? ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ? ಅಂಕಲ್, ನೀವೇನ್ ಪೊಲೀಸಾ? ಪೊಲೀಸ್ ತರ ಇಂಟ್ರೋಗೇಷನ್ ಮಾಡ್ತಿದ್ದೀರಾ? ಇಂಟ್ರಾಗೇಷನ್ ಎಲ್ಲ ಏನೂ ಇಲ್ಲಮ್ಮ. ಇಷ್ಟೊತ್ತಲ್ಲಿ ಒಬ್ಳೆ ನಮ್ಮ ಮನೆಗೆ ಬಂದಿದೆಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಇಟ್ಸ್ ಓಕೆ ಅಂಕಲ್, ನೋ ಪ್ರಾಬ್ಲಮ್. ಹೆಣ್ಮಕ್ಳು ರಾತ್ರಿ ಹೊತ್ತು ಓಡಾಡೋದ್ ನೋಡಿ, ಓಪನ್ ಆಗಿ ಮಾತಾಡೋದ್ ನೋಡಿನೇ ತುಂಬಾ ಜನ ಜಡ್ಜ್ ಮಾಡ್ತಾರೆ.
ಪ್ಲೀಸ್ ಡೋಂಟ್ ಜಡ್ಜ್ ಮೀ ಲೈಕ್ ದಟ್ ಅಂಕಲ್. ಸುಮ್ಮನೆ ಅಪ್ಪ, ಅವಳು ನನ್ನ ಜೊತೆ ಕಂಬೈನ್ ಸ್ಟಡೀಸ್ ಮಾಡಕ್ ಬಂದಿದ್ಲು, ಈಗ ಮನೆಗೆ ಹೊರಟಿದ್ದಾಳೆ. ಹೌದು ರೀ, 2-3 ದಿನದಿಂದ ಇವರಿಬ್ರು ಕಂಬೈನ್ ಸ್ಟಡಿ ಮಾಡ್ತಿದ್ದಾರೆ. ಪ್ರಣಿಗೆ ಇದರಿಂದ ತುಂಬಾ ಹೆಲ್ಪ್ ಆಗ್ತಿದೆ. ಶ್ರುತಿ, ಹುಷಾರಾಗಿ ಹೋಗ್ಬಮ್ಮ. ಬಾಯ್ 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 ಫ್ರೆಂಡ್. ರೀ, ಹೋಗಿ ಕೈ ಕಾಲು ಮುಖ ತೊಳ್ಕೊಂಬನ್ನಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೇನೆ. ಪ್ರಣಿ, ನೀನು ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮ ಫ್ರೆಂಡು ಒಳ್ಳೆ ಹುಡುಗಿ ತಾನೆ? ಹ್ಞೂ ಅಪ್ಪ, ತುಂಬಾ ಒಳ್ಳೆ ಹುಡುಗಿ. ನನಗೆ ನನ್ನ ಮಗಳ ಮೇಲೆ ತುಂಬಾ ನಂಬಿಕೆ ಇದೆ. ಅವಳ ಆಯ್ಕೆ ಅಂದ್ರೆ ಅದನ್ನು ನಂಬ್ತೀನಿ. ಏ ಸ್ಕಂದ, ತರಕಾರಿ ಹಾಕಿರೋದು ತಿನ್ನಕ್ಕೆ, ಸೈಡ್ ಗಿಡಕ್ಕಲ್ಲ. ಸುಮ್ನೆ ತಿನ್ನೋ, ಇಲ್ಲ ಬಾರಿಸ್ಬಿಡ್ತೀರಿ. ಏ ಗಿರಿ, ಅದಕ್ಕೆ ಯಾಕೆ ಗದರ್ತೀಯ? ಮೆತ್ಗೆ ಹೇಳು. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣ, ಜಾಲರಾಲ್ದ ಸೋಸ್ತಾನೆ ಇರ್ತಾನೆ. ತಾತ, ಇದ್ರಲ್ಲಿ ಟೇಸ್ಟೇ ಇರಲ್ಲ, ತಿನ್ನಕ್ಕೆ ಒಂಥರ. ಟೇಸ್ಟಾ? ಏ ನೋಡು, ನಿಮ್ಮಕ್ಕ ನೋಡು, ಎಷ್ಟು ಚೆನ್ನಾಗಿ ತಲೆ ಬಗ್ಸ್ಕೊಂಡು ದೇವತೆ ತರ ತಿಂತಾ ಇದ್ದಾಳೆ. ನೋಡ್ ಕಲ್ತ್ಕೋ. ಕರೆಕ್ಟಾಗಿ ಹೇಳಿದೆ ಗಿರಿ. ನನ್ನ ಮಗಳು ಮೌನ ದೇವತೆ, ಬಾಯಿ ಬಿಟ್ರು ಸೌಂಡೇ ಬರಲ್ಲ. ಲೈ, ನೀನಾದ್ರೂ ಅಪ್ಪ ರಿಮೋಟ್ ಕಾರ್ ಕೊಡ್ಸು, ಅಪ್ಪ ಬ್ಯಾಟ್ ಕೊಡ್ಸು, ಅಪ್ಪ ಬಾಲ್ ಕೊಡ್ಸು ಅಂತ ಕೇಳ್ತಾನೆ ಇರ್ತೀಯ. ಅಫ್ಕೋರ್ಸ್ ನಾನು ಅದೆಲ್ಲ ಕೊಡ್ಸಿಲ್ಲ, ಅದು ಬೇರೆ ವಿಷಯ. ಆದ್ರೂ ಇವತ್ತರೆಗೂ ಬಾಯಿ ಮಾತುಗಾದ್ರೂ ಒಂದು ಚಾಕ್ಲೇಟ್ ಕೇಳಿದಾಳೇನೋ. ಪಾಪ, ಕಲ್ತ್ಕೊಳ. ಊಟ ಮಾಡೋ, ತರಕಾರಿ ಬಿಡ್ದಿರಾ. ಪ್ರಣಿ, ಏನಾರು ಹೇಳ್ಬೇಕಿತ್ತೇನಮ್ಮ? ಕೇಳು. ಅಪ್ಪ, ಅದು ನನ್ಗೊಂದು ಮೊಬೈಲ್ ಬೇಕಪ್ಪ. ಯಾಕೋ ನೀರು ಕೊಡಮ್ಮ. ಗಿರಿ, ನೋಡಿದ್ಯಾ, ನನ್ನ ಮಗಳು ನೋಬೆಲ್ ಬೇಕು ಅಂತ ಕೇಳಿದ್ಲು, ನನಗೆ ಮೊಬೈಲ್ ಬೇಕು ಅಂತ ಕೇಳಿಸ್ಬಿಡ್ತು. ನನ್ನ ಕಿವಿನೇ ಸರಿ ಇಲ್ಲ. ನೋಡಮ್ಮ ಪ್ರಣಿ, ನೀನು ಚೆನ್ನಾಗಿ ಓದು, ಇರೋ ಬರೋ ಡಿಗ್ರಿಗಳನ್ನೆಲ್ಲ ಮಾಡು, PhD IHD ಎಲ್ಲಾನು ಮಾಡು, ಸಿಕ್ಕಾಪಟ್ಟೆ ಸಾಧನೆ ಮಾಡು. ಆಗ ನೋಬೆಲ್ಲು ಮನೆಗೆ ಹುಡ್ಕೊಂಡು ಬರುತ್ತೆ. ರೀ, ಅವಳು ಕೇಳಿದ್ದು ನೋಬೆಲ್ ಅಲ್ಲ, ಮೊಬೈಲೇ. ಏ ಪ್ರಣಿ ನಿಂತ್ಕೋ, ಪೂರ್ತಿ ಊಟ ಮಾಡಮ್ಮ. ಬೇಡಪ್ಪ, ಹೊಟ್ಟೆ ತುಂಬಿದೆ. ಬಿಡ್ತು ಅನ್ರಿ. ಬಿಡ್ತು ಅಂದ ತಕ್ಷಣ ಬಿಡುವಂತದ್ದಲ್ಲ ಇದು. ಹಾಗಂತ ನಮ್ ಪ್ರಣಿ ಯಾಕೋ ಒಂಥರ ಆಡ್ತಿದ್ದಾಳೆ ಅಂತ ಹೇಳ್ತಿದ್ದೀರಲ್ಲ. ಹೀಗೆಲ್ಲ ನಮ್ಮ ಮಕ್ಳ ಬಗ್ಗೆ ನಾವೇ ಅನುಮಾನ ಪಡೋದು ತಪ್ಪು. ಗಿರಿ, ಸನ್ಮಾನ ಬೇರೆಯವ್ರು ಮಾಡ್ಬೇಕು, ಅನುಮಾನ ನಾವೇ ಪಡ್ಬೇಕು. ಅದು ಉಲ್ಟಾ ಆಗ್ಬಿಟ್ರೆ ಜೀವನ ಕಷ್ಟ ಆಗ್ಬಿಡುತ್ತೆ. ಓ ದೇವ್ರೆ, ಏನ್ರಿ ಆಗಿದೆ ನಿಮ್ಗೆ? ಗಿರಿ, ಒಬ್ಬ ಅಪ್ಪನಾಗಿ ನನ್ನ ಮನ್ಸು ಏನ್ ಹೇಳ್ತಿದ್ಯೋ, ನನ್ನ ಅಂತರಾತ್ಮ ಏನ್ ಹೇಳ್ತಾ ಇದೆಯೋ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪ್ರಣಿ ನಡವಳಿಕೆಯಲ್ಲಿ ಏನೋ ಬದಲಾವಣೆ ಆಗಿದೆ. ATM ಅಲ್ಲಿ 2,000 ರೂಪಾಯಿ ನೋಟ್ ಬರ್ತಾ ಇಲ್ಲ ಅಂದಾಗ್ಲೇ ನಾನು ಗೆಸ್ ಮಾಡಿದ್ದೆ ಅದನ್ನು ಬ್ಯಾನ್ ಮಾಡ್ತಾರೆ ಅಂತ ಅದ್ರಲ್ಲಿ ನನ್ನ ಮಗಳ ವರ್ತನೆಯಲ್ಲಿ ವ್ಯತ್ಯಾಸ ಆಗಿರೋದು ನನಗೆ ಗೊತ್ತಾಗಲ್ವಾ? ಅದು ATM, ಇದು ಮಗಳು ರೀ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ATM ಅಂದ್ರೆ ಅಪ್ಪನ ತೋಳಿನಲ್ಲಿ ಮಗಳು ತರ ಇರಬೇಕು. ಅದು ಬಿಟ್ಬಿಟ್ಟು ಬೇಡದಿರೋ ATM ಆಗ್ಬಾರ್ದು. ಅಂದ್ರೆ ಅಪಸ್ವರ ತಂದ ಮಗಳು. ಯಾವುದಕ್ಕೂ ಪ್ರಣಿ ಮೇಲೆ ಒಂದು ಕಣ್ಣಿಟ್ಟಿರು. ನಾನ್ ಮಾತ್ರ ಆ ಕೆಲಸ ಮಾಡಲ್ಲ. ನನ್ನ ಮಗಳ ಮೇಲೆ ನನ್ ತುಂಬಾ ನಂಬಿಕೆ ಇದೆ. ಗಂಡಸ್ರೆಲ್ಲ ಇಷ್ಟೇ, ಅನುಮಾನ ಪಡದ್ ಬಿಟ್ಟು ಬೇರೆ ಏನ್ ಮಾಡಿದ್ದೀರಾ? ಸುಮ್ನೆ ಮಲ್ಕೊಳ್ರಿ.
ಹೇ ಗಿರಿ, ತಲೆ ತಿನ್ಕೊಂಡು. ಗಿರಿ, ಕರ್ಮ. ಸಾರಿ ಕಂದ, ನಿಮ್ಮಪ್ಪನಿಗೆ ಭಯ. ನಿಮ್ಮಪ್ಪ ದೊಡ್ಡ ಶ್ರೀಮಂತ ಅಲ್ಲ, ಮಕ್ಳು ಏನೇ ಮಾಡಿದ್ರು ಅವ್ರನ್ನ ಉಳಿಸ್ಕೊಳ್ತೀನಿ ಅಂತ ಹೇಳೋದಕ್ಕೆ. ನಾನು ರಾಜಕಾರಣಿ ಅಲ್ಲ, ನನ್ನ ಮಕ್ಳು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಸಮರ್ಥಿಸ್ಕೋತೀನಿ ಅಂತ ಹೇಳೋದಕ್ಕೆ. ನಿಮ್ಮಪ್ಪ ಸೆಲೆಬ್ರಿಟಿನೂ ಅಲ್ಲಮ್ಮ. ಸೆಲೆಬ್ರಿಟಿ ಮಕ್ಳು ಬಿಡಯ್ಯ, ಅವ್ರ ಕಥೆನೇ ಇಷ್ಟು ಅಂತ ಜನ ಅನ್ಕೊಳ್ಳೋದಕ್ಕೆ. ನಿಮ್ಮಪ್ಪ ಒಬ್ಬ ಸಾಮಾನ್ಯ ಸೇಲ್ಸ್ ಮ್ಯಾನ್. ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯಾನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ನನ್ನ ಮೇಲೆ, ನಮ್ಮ ಮನೆ ಮೇಲೆ, ನನ್ನ ಮಕ್ಕಳ ಮೇಲೆ ಯಾರು ಬೆರಳು ಮಾಡಿ ತೋರಿಸಬಾರ್ದು. ನನ್ನ ಮಕ್ಕಳು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು ಹಾಗ ಅನ್ಕೊಂಡಿರೋ ಮನುಷ್ಯ ನಾನು. ಅದಕ್ಕೆ ಏನೇನೋ ಅನ್ಕೊಂಡ್ಬಿಟ್ಟಿದೆ. ನೀನು ಮೊಬೈಲ್ ಕೇಳಿದೆ ಅಲ್ವಾ? ಖಂಡಿತ ಕೊಡಿಸ್ತೀನಿ. ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ದೊಡ್ಡ ಕೆಲಸದಲ್ಲಿ ಸೇರ್ಕೋಬೇಕು. ಸೇರ್ಕೋತೀಯ, ನೀನು ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ. ಆ ನಂಬಿಕೆ ನನಗೆ. ಜಿಂಗಿ ಚಕ ಅಂತ ಚಕ ಚಕ ಹೆಡ್ ಶಾಟ್ ಹೊಡಿತೀನಿ, ಹುಷಾರ್. ಯಾರೋ ನನಗ್ ಸೈಡ್ ಶಾಟ್ ಹೊಡೆದ್ರು, ಒಳಗೆ ಎದ್ಮೇಲೆ ನೋಡ್ಕೋತೀನಿ. ಬಿಡಲ್ಲಂತ ಬಿಡಲ್ಲ, ನಾನು ನಿನ್ನ ಬಿಡಲ್ಲ ಕಣು. ಜಿಂಗಿ ಚಕ ಅಂತ ಯಾವಾಗ ಜಿಂಗ್ ಚಕ ಹೇಳ್ಬೇಕು ಅಂತ ಗೊತ್ತಿಲ್ದಿರೋ ಜಿಂಗ್ ಚಕ್ ನನ್ನ ಮಗನೇ. ಗುಡ್ ನೈಟ್. ಈ ಮಿಡ್ ನೈಟ್ ಅಲ್ಲಿ ನೀರು ಕುಡಿಯೋದು ಭಾರಿ ಡೇಂಜರ್. ಯಾಕೆಂದ್ರೆ ಬೆಳಗಿನ ಜಾವ ಇನ್ನೇನು ಗಾಢವಾಗಿ ನಿದ್ದೆ ಹತ್ತಬೇಕು. ಆ ಟೈಮ್ ಕರೆಕ್ಟ್ ಆಗಿ ಬಾತ್ರೂಮು ಬಾಬಾ ಅಂತ ಕರೆಯುತ್ತೆ. ಏನೋಪ್ಪ, ಈ ಪ್ರಪಂಚದಲ್ಲಿ ನೀರು ಕುಡಿದ್ರೂ ಬದುಕೋದು ಕಷ್ಟ, ಆದರೆ ಬದುಕಲೇಬೇಕು ಎನ್ನುವವನಿಗೆ ಬದುಕು ಬಹಳ ಸುಲಭ. ವಟಲೈನ್ ಶಿವಪ್ರಸಾದ್, ನೀನ್ ತುಂಬಾ ಚೆನ್ನಾಗಿ ಬರೀತ್ಯ. ಮಲಗೋದಕ್ಕೆ ಮುಂಚೆ ಇದನ್ನ ಬರೆದಿಟ್ಟು ಮಲ್ಕೊ, ಹಾಳಾತು ಮರ್ತೋಗುತ್ತೆ. ಈ ತರ ಎಷ್ಟೋ ನನ್ನ ಸಮಾಜ ಸುಧಾರಕ ಥಾಟ್ಸ್ಗಳು ಮಿಡ್ ನೈಟ್ ಅಲ್ಲಿ ಹೊಳೆದು ಮಿಡ್ಲಲ್ಲೇ ಮರೆತು ಆವಿಯಾಗಿ ಹೋಗಿದೆ. ಇದೇನು ಎಲ್ಲೋ ಅಂತ್ಯಾಕ್ಷರಿ ಕೇಳಿಸ್ತಾ ಇದೆಯಲ್ಲ? ಆಹಾ, ಆ ಕಡೆ ಪಲ್ಲವಿನೂ ಇಲ್ಲ, ಈ ಕಡೆ ಚರಣನೂ ಇಲ್ಲ. ಹಾಡುಗಳು ಟಕಟಕ ಅಂತ ಚೇಂಜ್ ಆಗ್ತಾ ಇದೆಯಲ್ಲ. ಹೂ ಇಸ್ ದಿಸ್ ಗೇಮ್ ಚೇಂಜರ್? ಶಿವಪ್ರಸಾದ್, ಮನುಷ್ಯರು ಮಾಡೋ ತಪ್ಪೇ ಇದು. ಯಾರಿಂದಲೂ ಹಾಳಾಗ್ತಾರೆ ಅನ್ನೋದು ನಿಜಾನೇ. ಆದರೆ ತುಂಡು ಮಾಡೋ ಪ್ರಕ್ರಿಯೆಯಲ್ಲಿ ಕತ್ತರಿಯದ್ದು ಎಷ್ಟು ಪಾಲಿರುತ್ತೋ ಅಷ್ಟೇ ಪಾಲು ಕತ್ತರಿಸಲು ಬಿಡುವ ಬಟ್ಟೆಯದ್ದು ಇರುತ್ತೆ. ಅರ್ಥ ಆಗ್ಲಿಲ್ಲ ಭಗವಂತ. ನೀನೊಂದು ಹಾಳೆಯನ್ನು ಕತ್ತರಿಸೋದಿಕ್ಕೆ ಶ್ರಮ ಪಡಬೇಕಾಗಿಲ್ಲ. ಬಟ್ಟೆಯನ್ನು ಕತ್ತರಿಸೋದಿಕ್ಕೆ ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ. ಆದ್ರೆ ನಿನಗೆ ಎಷ್ಟೇ ಪ್ರಯತ್ನ ಪಟ್ಟರು ಕಬ್ಬಿಣದ ಸರಳನ್ನು ಕತ್ತರಿಯಿಂದ ಕತ್ತರಿಸಲು ಸಾಧ್ಯವಿಲ್ಲ. ಇಲ್ಲಿ ಕತ್ತರಿ ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೂ ಕಬ್ಬಿಣದ ಸರಳು ತನ್ನನ್ನು ಕತ್ತರಿಸಲು ವಿರೋಧಿಸುತ್ತೆ. ಅಯ್ಯೋ ಭಗವಂತ, ನನ್ನ ಮಗಳ ಭವಿಷ್ಯದ ಬಗ್ಗೆ ಹೇಳು ಅಂದ್ರೆ ಕತ್ರಿ ಕಬ್ಬಣ ಅಂತ ಏನೇನೋ ಹೇಳ್ತಿದ್ದೆಲ್ಲ ಭಗವಂತ. ನಾನು ಏನೇನೋ ಹೇಳ್ತಿಲ್ಲ ಶಿವಪ್ರಸಾದ್. ನಿನ್ ಮನೆ ವಿಷಯ, ನಿನ್ ಮಗಳು ಭವಿಷ್ಯ ನನಗೆ ಆಗ್ಬೇಕು. ಭಗವಂತ, ಮಿಡ್ ನೈಟ್ ಅಲ್ಲಿ ಕಾಮಿಡಿ ಮಾಡ್ತಾ ಇದೆಯಲ್ಲ, ಪ್ಲೀಸ್ ನನ್ನ ಮಗಳ ಭವಿಷ್ಯ ಏನಾಗುತ್ತೆ ಅಂತ ಹೇಳು. ನಿನ್ ಮಗಳು ಭವಿಷ್ಯನ ನಿರ್ಧಾರ ಮಾಡೋದು ನಾನಲ್ಲ ಶಿವಪ್ರಸಾದ್, ಅವಳೇ. ಅವಳಂತರಾತ್ಮದಲ್ಲೂ ಎರಡು ಧ್ವನಿ ಇದೆ. ಒಂದು ಓದು ಅನ್ನುತ್ತೆ, ಇನ್ನೊಂದು ಮೊಬೈಲ್ ಬಳಸು ಅನ್ನತ್ತೆ. ಅವಳು ಯಾವುದಕ್ಕೆ ಮಣೆ ಹಾಕ್ತಾಳೋ ಅದರಂತೆ ಆಗ್ತಾಳೆ. ಅಷ್ಟೇ. ಏನೋ ಭಗವಂತ, ಈಗ ನಾನು ಹೋಗಿ ಹೇಳಿದ್ರೆ ಅವಳು ನನ್ನ ಬಗ್ಗೆ ಎಲ್ಲಿ ತಪ್ಪು ತಿಳ್ಕೊಳ್ತಾಳೋ ಅಂತ ಭಯ ಆಗ್ತಿದೆ. ನಿಮಗೊಂದು ವಿಷಯ ಗೊತ್ತಾ?
ಮೊನ್ನೆ ಯಾವುದೋ ಮಗು ಅವ್ರ ಅಮ್ಮ ಮೊಬೈಲ್ ನೋಡಕ್ ಬಿಡ್ಲಿಲ್ಲ ಅಂತ ಸುಸೈಡ್ ಮಾಡ್ಕೊಂಡ್ಬಿಡ್ತಂತೆ. ಇಂಥ ವಿಷಯಗಳು ಹೆತ್ತವ್ರು ಕೇಳಿದ್ರೆ ಹೆದರಿಕೆ ಆಗಲ್ವಾ? ಸರಿ ಹಾಗಾದ್ರೆ ಹೇಳ್ಬೇಡ ಶಿವಪ್ರಸಾದ್. ಹೇಳ್ದೆ ಹೋದ್ರೆ ಅವ್ರ ಭವಿಷ್ಯನ ಹಾಳು ಮಾಡ್ಕೋತಾರೆ. ಅದನ್ನು ನಾವೇ ತಾನೇ ನೋಡ್ಬೇಕು. ಪ್ಲೀಸ್ ಭಗವಂತ, ಹೇಗ್ ಹೇಳ್ಬೇಕು ಅಂತ ನೀನೇ ಹೇಳ್ಕೊಡು ಭಗವಂತ, ಪ್ಲೀಸ್ ಭಗವಂತ. ಕತ್ರಿ ಅಂತ್ಯ, ಕಬ್ಬಣ ಅಂತ್ಯ, ನನಗೆ ಹೆಂಗ್ ಅರ್ಥ ಆಗ್ಬೇಕು? ಇಲ್ಲ, ನನ್ನ ಮಗಳು ಹಾಳಾಗೋದಕ್ಕೆ ನಾನು ಬಿಡಲ್ಲ. ಸರ್ ನಮಸ್ತೆ, ನಾನು ಪ್ರಣೀತ ಲೆಕ್ಚರರ್ ಮಾತಾಡ್ತಿರೋದು. ಪ್ರಣೀತನ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮೇಡಮ್ ಏನಾಯ್ತು? ನಮ್ಮ ಪ್ರಣೀಗ್ ಏನಾಯ್ತು? ಗಾಬರಿ ಆಗ್ಬೇಡಿ ಸರ್, ಅವಳ ಆಕ್ಟಿವಿಟೀಸ್ ಬಗ್ಗೆ ನಿಮ್ಮ ಹತ್ರ ರಿಪೋರ್ಟ್ ಮಾಡೋದಿತ್ತು. ಇತ್ತೀಚೆಗೆ ಅವಳು ಸ್ವಲ್ಪ ಬದಲಾಗಿದ್ದಾಳೆ ಅನ್ನಿಸ್ತಿದೆ. ಕಾಲೇಜಿಗೆ ಲೇಟಾಗಿ ಬರೋದು, ಆಬ್ಸೆಂಟ್ ಆಗೋದು, ಇದೆಲ್ಲ ಆಗ್ತಿದೆ. ಇತ್ತೀಚೆಗೆ ಟೆಸ್ಟ್ ರಿಪೋರ್ಟ್ ಕೂಡ ಡಲ್ ಆಗಿದೆ. 3 ಸಬ್ಜೆಕ್ಟ್ ಅಲ್ಲಿ ಅವಳು ಫೇಲ್ ಆಗಿದ್ದಾಳೆ. ಯಾಕೆ ಸರ್, ಮನೇಲಿ ಏನಾದ್ರೂ ಸಮಸ್ಯೆನಾ? ಅಯ್ಯೋ ಮೇಡಮ್, ಹಾಗೆಲ್ಲ ಏನು ಇಲ್ಲ. ಯಾವ ಸಮಸ್ಯೆನೂ ಬರಬಾರ್ದು ಅಂತ ತಾನೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದು. ಹೀಗಿರುವಾಗ ಇದಕ್ಕಿದ್ದಾಗೆ ಈ ತರ ಸುದ್ದಿ ಬಂದ್ರೆ ನಮ್ಗೆಷ್ಟು ನೋವಾಗಲ್ಲ, ನೀವೇ ಹೇಳಿ. ನಮಗೂ ಶಾಕ್ ಆಯ್ತು ಸರ್. ಯಾರ್ ತಂಟೆಗೂ ಹೋಗದೆ ತಾನಾಯ್ತು, ತನ್ ಓದಾಯ್ತು ಅಂತ ರ್ಯಾಂಕ್ ಬರ್ತಿದ್ ಹುಡುಗಿ ಸಡನ್ ಆಗಿ ಈ ಮಟ್ಟಕ್ಕೆ ಬದಲಾಗಿದ್ದಾಳೆ ಅಂದ್ರೆ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಫೋನ್ ಮಾಡಿದೆ. ಅದೇನೇ ಸಮಸ್ಯೆ ಇದ್ರು ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ ಸರ್. ಆಯ್ತು ಮೇಡಮ್, ಅದೇನು ಅಂತ ನಾನು ನೋಡ್ತೀನಿ. ಥ್ಯಾಂಕ್ ಯು. ಅಯ್ಯೋ ಭಗವಂತ, ನಾನಿಷ್ಟೆಲ್ಲ ಕಷ್ಟ ಪಡ್ತಾ ಇರೋದೆ ನಮ್ಮ ಮಕ್ಕಳ ಜೀವನಕ್ಕೋಸ್ಕರ. ಅವರೇ ಹಾದಿ ತಪ್ಪಿಟ್ರೆ ನಾನೇನ್ ಮಾಡ್ಲಿ? ಆಗ ಮಕ್ಕಳ ಹೊರ ಜಗತ್ತಿನ ಪ್ರವೇಶ ಕಡಿಮೆಯಾಗಬಹುದು. ಮಕ್ಕಳು ಬೆಳೆದು ಸ್ವತಂತ್ರವಾಗಿ ಬದುಕನ್ನು ಕಟ್ಟಿಕೊಳ್ಳುವವರೆಗೂ ಅವರು ನಿಮ್ಮ ಕಣ್ಗಾವಲಲ್ಲೇ ಇರಬೇಕು. 100 ಕೈಗಳು ತಪ್ಪು ಹೆಜ್ಜೆ ಇಡುವಂತೆ ಒತ್ತಾಯ ಮಾಡಿದರೂ ಯಾವ ಹೆಜ್ಜೆ ಇಡಬೇಕೆನ್ನುವ ನಿರ್ಧಾರ ಮಕ್ಕಳದ್ದೇ ಆಗಿರಬೇಕು. ಆ ಬುದ್ಧಿಯನ್ನು ನೀವೇ ಹೇಳಿಕೊಡಬೇಕು. ಹೆತ್ತವರ ಸಂಸ್ಕಾರ ಕೆಲಸ ಮಾಡುವುದು ಅರ್ಧದಷ್ಟೇ. ಅದನ್ನು ಪಾಲಿಸುವ ಕಾರ್ಯ ಮಕ್ಕಳದ್ದೇ ಅಲ್ಲ. ನನ್ನ ಮಗ ಈಗ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಅವನು ಯಾರೊಂದಿಗಿದ್ದಾನೆ, ಅವನ ಸ್ನೇಹಿತರು ಯಾರು, ನಿಕಟವರ್ತಿಗಳು ಯಾರು, ಅವರ ಹಿನ್ನೆಲೆ ಏನು, ಅವರ ಪೋಷಕರು ಯಾರು, ಇದೆಲ್ಲ ಕನಿಷ್ಠ ಮಾಹಿತಿಗಳು ಎಲ್ಲಾ ತಂದೆ ತಾಯಂದಿರಿಗೂ ತಿಳಿದಿರಬೇಕು. ಅಷ್ಟೊಂದು ಕಟ್ನೆಟ್ ಮಾಡಿದ್ರೆ ಪಾಪ ಅವ್ರಿಗೂ ಪ್ರೈವಸಿ ಇರುತ್ತಲ್ವಾ ಭಗವಂತ? ನಿಮ್ಮ ಮನೆಯಂಗಳದಲ್ಲಿ ಬೀಜ ಮೊಳಕೆಯೊಡೆದು ಸಸಿಯಾಗುವ ಸಂದರ್ಭದಲ್ಲಿ ಅದು ಖಾಸಗಿತನವನ್ನು ಬಯಸಿ ಯಾರನ್ನು ಹತ್ತಿರ ಬಿಟ್ಟುಕೊಳ್ಳದಿದ್ದರೆ ಅದರ ಆರೈಕೆ ಮಾಡುವುದು ಹೇಗೆ? ಈ ಖಾಸಗಿತನ ಅವರ ಬೆಳವಣಿಗೆಯ ಕೊನೆಯ ಹಂತದವರೆಗೂ ಇಲ್ಲದಿದ್ದರೂ ಬೆಳೆದು ಫಲ ಕೊಡುವವರೆಗಾದರೂ ಇರಬೇಕು. ಜೀವನದಲ್ಲಿ ಪುನಃ ಬರದೇ ಇರುವುದು ಪ್ರಾಣ, ಕಾಲ, ಯೌವನ. ಬಂದು ಹೋಗುವುದು ಆಸ್ತಿ, ಕಷ್ಟ, ರೋಗ. ಬಂದು ಹೋಗದೇ ಇರುವುದು ವಿದ್ಯೆ, ಸ್ನೇಹ, ಸಂಬಂಧ. ಆದರೆ ಸ್ನೇಹವನ್ನು ಅರಿವಿನಿಂದ ಮಾಡಬೇಕೇ ಹೊರತು ಅವಸರದಿಂದಲ್ಲ. ಸಹವಾಸ ಶಕ್ತಿಯಾಗಬೇಕೇ ಹೊರತು ದೋಷವಾಗಬಾರದು. ಶಿವಪ್ರಸಾದ್, ಭಗವಂತ ರೀ, ಸಾಕು ಬಿಡ್ರಿ. ನೀವು ಅವತ್ತು ಹೇಳಿದಾಗ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ನನ್ನ ತಪ್ಪೇನು ಅಂತ ಅರ್ಥ ಆಗಿದೆ. ಪ್ರಣಿ, ಸಮಸ್ಯೆನ ಮಕ್ಕಳು ನೋಡೋದಕ್ಕೂ ತಂದೆ ತಾಯಿ ನೋಡೋದಕ್ಕೂ ವ್ಯತ್ಯಾಸ ಇದೆಮ್ಮ. ಸಮಸ್ಯೆ ಆದಾಗ ತಾಯಿ ಕ್ಷಮಿಸೋ ಮನಸ್ಥಿತಿಲಿರ್ತಾಳೆ, ತಂದೆ ತಿದ್ದೋ ಮನಸ್ಥಿತಿಲಿರ್ತಾನೆ. ಇದನ್ನ ಅರ್ಥ ಮಾಡ್ಕೋಬೇಕಮ್ಮ. ಸಾರಿ ಅಪ್ಪ. ಇದು ಧರ್ಮ, ನೀತಿ. ಇದರ ಅರ್ಥ ಭಗವಂತ ಯಾವಾಗಲೂ ನಮ್ಮನ್ನ ಗಮನಿಸ್ತಾ ಇರ್ತಾನೆ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ನ್ಯಾಯ, ನೀತಿ, ಧರ್ಮದಿಂದ ಬಾಳಬೇಕು ಅಂತ ಇದರ ಅರ್ಥ. ಮತ್ತೆ ಆ ಬಾಳೆಹಣ್ಣು ಎಲ್ಲೋಯ್ತು ತಾತ?
ಅಮ್ಮನಿಗೆ ರೇಟಿನ ಚಿಂತೆ, ಮಗನಿಗೆ ಹಣ್ಣಿನ ಚಿಂತೆ. ನೀತಿ ಕಲಿಯೋ ತಿಮ್ಮ ಅಂದ್ರೆ ಹಣ್ಣೆಲ್ಲೋಯ್ತು ಅಮ್ಮ ಅಂತಾನೆ. ದಡ್ಡ ದಡ್ಡ ಅಪ್ಪ ಕರೆದ ತಕ್ಷಣ ಬಂದ್ಬಿಟ್ಟಿಲ್ಲ. ನೀನ್ ಯಾವ ಕರೆದೆ? ದಡ್ಡ ದಡ್ಡ ಅನ್ನಲ್ಲ. ಸುಮ್ಮನೆರಪ್ಪ. ನೀನ್ ಹೇಳಿದ ನೀತಿ ಕತೆ ಎಲ್ಲ ಯಾವುದೋ ಕಾಲಕ್ಕೆ ಕೊಟ್ಟಾಯ್ತು. ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ, ನಾವು ನ್ಯಾಯವಾಗಿ ಬದುಕಬೇಕು ಅಂತ ಜನ ಏನು ಹೆದರ್ಕೊಳ್ಳಲ್ಲ. ಇವಾಗ ಜನ ಹೆದರ್ಕೊಳ್ಳೋದು ಎರಡೇ ವಿಚಾರಕ್ಕೆ, ಒಂದು ಕ್ಯಾಮ್ರಾಗೆ, ಇನ್ನೊಂದು ಮೀಡಿಯಾದವ್ರಿಗೆ. ಕೆಲವೊಂದು ರಾಜಕಾರಣಿಗಳು ಮೀಡಿಯಾದವ್ರ ಮುಂದೆ ಒಳ್ಳೆಯವ್ರ ತರ ನಟಿಸ್ತಾರೆ ಅಷ್ಟೇ. ಆದ್ರೆ ನಮ್ ಹಾಗೆ ಕಷ್ಟ ಪಟ್ಕೊಂಡು ಬದುಕ್ತಾ ಇರೋರು ದೇವ್ರು ನೋಡ್ತಾ ಇದ್ದಾನೆ ಅಂತ ನ್ಯಾಯವಾಗಿದ್ ಬಿಟ್ರೆ ಶ್ರೀಮಂತ ಎಣ್ತಾನೇ ಇರ್ತಾನೆ ನೋಟ್ನ, ಬಡವ ಕಣ್ಣೀರ ತೊಳಿತಾನೆ ಇರ್ತಾನೆ ಕೈನ. ತಪ್ಪು ಶಿವಪ್ರಸಾದ್ ಸರ್. ಭಗವಂತ ಏನ್ ತಪ್ಪು ಭಗವಂತ? ನೀನ್ ಮಾತಾಡ್ತಿರೋದು ತಪ್ಪು. ಶುರುವಾಯ್ತಾ? ನೀವಿಬ್ರು ಕತೆ ಕೇಳಿದ್ ಸಾಕು, ಹೋಗ್ ರೂಮಲ್ಲಿ ಓದ್ಕೊಳ್ಳಿ. ಈ ಕತೆ ಅಂತೂ ಖಂಡಿತ ಕೇಳಿಸ್ಕೊಳಕ್ಕಾಗಲ್ಲ. ನನ್ ಇನ್ನೇನ್ ಕೆಲ್ಸ? ಹಲೋ, ಒಬ್ಬರೇ ಮಾತಾಡಿದ ಮೇಲೆ ನನ್ ರೂಮ್ ಬಾ. ಯಾಕೆ? ನಿನ್ಗೊಂದು ಕತೆ ಹೇಳ್ಬೇಕು. ಯಾವ ಕತೆ? ಒಬ್ಬನೇ ಮಾತನಾಡಿ ಮಾತನಾಡಿ ಹುಚ್ಚನಾದ. ದಿಸ್ ಇಸ್ ಟೈಟಲ್. ಅಪ್ಪ ಅಲ್ಲ ಭಗವಂತ, ಈಗ ನಾನು ಏನ್ ತಪ್ಪು ಹೇಳಿದೆ? ಈಗಿನ ಕಾಲದಲ್ಲಿ ಜನ ರಹಸ್ಯ ಕಾರ್ಯಾಚರಣೆ, ಸ್ಟಿಂಗ್ ಆಪರೇಷನ್ ಇಂಥವಕ್ ಮಾತ್ರ ಹೆದರ್ಕೊಳ್ಳೋದು. ಆಕ್ಚುಲಿ ನೀನ್ ನೋಡ್ತಿರ್ತೀಯ ಅಂತ ಕೆಲವ್ರು ಹೆದರ್ಕೊಳ್ಳೋದೇ ಇಲ್ಲ. ನೀನೇ ಹೇಳಿದೆಯಲ್ಲ ಶಿವಪ್ರಸಾದ್, ಕೆಲವರು ಉಳಿದವರು ನ್ಯಾಯವಾಗಿರ್ತಾರಲ್ಲ, ಅಷ್ಟು ಸಾಕು. ಅಯ್ಯೋ ಭಗವಂತ, ಎಲ್ಲರೂ ಒಳ್ಳೆಯವರಾಗಿದ್ರೆ ತಾನೆ, ಆಗ್ಲೇ ತಾನೆ ಪ್ರಪಂಚನೂ ಚೆನ್ನಾಗಿರೋದು. ಶಿವಪ್ರಸಾದ್, ನಾನು ಎಲ್ರಿಗೂ ಒಳ್ಳೆ ಬುದ್ಧಿನೇ ಕೊಟ್ಟು ಕಳ್ಸಿರ್ತೀನಿ. ಆದ್ರೆ ಸ್ವಾರ್ಥಕ್ಕೆ, ಆಸೆಗೆ, ಈರ್ಷೆಗೆ ಎಲ್ರೂ ಬದ್ಲಾಗಲ್ಲ. ನೀನೇ ಅವರನ್ನ ಬದ್ಲಾಗೋ ಹಾಗೆ ಮಾಡ್ತೀಯ. ಇಲ್ಲ ಶಿವಪ್ರಸಾದ್, ನಾನು ಅಂತರಾತ್ಮದಿಂದ ಎಲ್ರಿಗೂ ಒಳ್ಳೇದನ್ನೇ ಹೇಳಿ ಆದ್ರೆ ಅದನ್ನ ಕೇಳಿಸ್ಕೊಳ್ಳೋ ಕಿವಿ ನಿಮಗಿರ್ಬೇಕು. ಜನ ಒಳ್ಳೆಯವ್ರೆ, ಆದ್ರೆ ಅವ್ರಿಗೆ ಕೆಟ್ಟ ಬುದ್ಧಿ ಕೊಡೋದೆ ನೀನು. ಭಗವಂತ, ನಮ್ಮನ್ನ ಯಾರೋ ಒಬ್ರು ನೋಡ್ತಾ ಇದಾರೆ ಅಂದ್ರೆ ನಾವು ಆ ಭಯಕ್ಕಾದ್ರೂ ಸರಿಯಾಗಿರ್ತೀವಿ. ನಿಯಮವಿರುವ ವಾಸಸ್ಥಾನವೇ ನಿವಾಸ. ಹಾಗೆಯೇ ಈ ದೊಡ್ಡ ಯಜಮಾನರ ನಿವಾಸದಲ್ಲೂ ಕೆಲವು ನಿಯಮಗಳಿವೆ. ನಿಮ್ಮ ಎಲ್ಲ ಮೊಬೈಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಮನೋರಂಜನಾತ್ಮಕ ಸಾಧನಗಳಾದ ರೇಡಿಯೋ ಮತ್ತು ಟಿವಿಯ ಕನೆಕ್ಷನ್ ಕಟ್ ಮಾಡಲಾಗಿದೆ ಮತ್ತು ಸಮಯ ನೋಡುವ ಸಾಧನಗಳಾದ ಗೋಡೆ ಮತ್ತು ಕೈಗಡಿಯಾರಗಳು ಎಲ್ಲವನ್ನೂ ನಿಮ್ಮಿಂದ ಪಡೆದುಕೊಂಡಿದ್ದೇವೆ. ಊಟ ಎನ್ನುವುದು ಆಚಾರ ವಿಚಾರ, ಆದರೆ ಈ ಮನೆಯಲ್ಲಿ ಅದೇ ಲೆಕ್ಕಾಚಾರ. ಸುಳ್ಳು ಹೇಳುವುದು, ಕದಿಯುವುದು, ಇನ್ನೊಬ್ಬರನ್ನು ನೋಯಿಸುವುದು, ದೈಹಿಕವಾಗಿ ಹಲ್ಲೆ ಮಾಡುವುದು ಎಲ್ಲವೂ ನಿಷಿದ್ಧ. ಆಟ ಮುಗಿಯುವವರೆಗೂ ಮನೆಯ ಬಾಗಿಲು ತೆರೆಯುವುದಿಲ್ಲ. ಹೊರಗೆ ಹೋಗುವ ನಿರ್ಧಾರ ದೊಡ್ಡ ಯಜಮಾನರದ್ದೇ ಆಗಿರುತ್ತದೆ. ನೆನಪಿರಲಿ, ನಾನು ಎಲ್ಲವನ್ನೂ ಗಮನಿಸುತ್ತಲೇ ಇದ್ದೇನೆ. ಕಥೆಗೆ ಬೆಲೆ ಇಲ್ಲದಿದ್ದರೂ ಪ್ರಾಮಾಣಿಕತೆಗೆ ಬೆಲೆ ಇದ್ದೇ ಇರುತ್ತದೆ. ದೊಡ್ಡ ಯಜಮಾನ. ಮನೆ ತುಂಬಾ ಕ್ಯಾಮ್ರಾ ಹಾಕಿರ್ತಾರಲ್ಲ, ಅದಕ್ಕೆ ಅವ್ರು ನೋಡ್ತಾನೆ ಇರ್ತಾರೆ ಅಲ್ಲೇನ್ರಿ? ಕ್ಯಾಮರಾ ಮುಂದೆ ನಾವೇನು ಹೇಳ್ತೇವೆ ಅದನ್ನೇ ಜನ ನಂಬ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಜಾಗ್ರತೆಯಲ್ಲಿ ಲೇ ಮಂಜ, ನಾ ಭಾಳ ಶಾನೆ ಅದನ್ನೆಲ್ಲ ಗೊತ್ತೈತೆ. ಸುಮ್ಮನೆ ಈ ಸಲ ಕಪ್ ಗೆಲ್ಲೋದು ನಾನೇ. ಮನೆಯ ಸದಸ್ಯರೆಲ್ಲರೂ ಈ ಬಾರಿಯ ನಾಯಕನನ್ನು ಆಯ್ಕೆ ಮಾಡಬೇಕು. ಒಮ್ಮತದ ಆಯ್ಕೆಯೇ ಅಂತಿಮ ಆಯ್ಕೆ. ಸರಿ ದೊಡ್ಡ ಯಜಮಾನ್ರೆ. ನೋಡ್ರಪ್ಪ, ಸೀನಿಯರ್ ಸಿಟಿಸನ್ ಆಗಿ ನಾನು ಹೇಳ್ತಿದ್ದೀನಿ, ಈ ಮನೆಯ ಕ್ಯಾಪ್ಟನ್ ನಾನೇ. ಓಕೆನಾ? ಅದೇಂಗತ್ತ ಯಜಮಾನ್ರೆ, ನಾನೇನು ಕಮ್ಮಿಯ? ನಾನು ಪೊಲೀಸ್, ಹಂಗಾಗಿ ಈ ಮನೆ ಕ್ಯಾಪ್ಟನ್ ನಾನೇ ಆತೆ. ಅದೇಂಗಾಗ ಚಿಕ್ಕಪ್ಪ, ಯೂತ್ಸ್ಗೂ ಒಂದು ಆಪರ್ಚುನಿಟಿ ಕೊಡಿ. ಈ ಸಲ ನಾನೇ ಕ್ಯಾಪ್ಟನ್ ಆಗ್ತೀನಿ. ನೋಡಿ ಮಾರ್ರೆ, ನಾವು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದೇವೆ. ನಮ್ಮಿಬ್ರಲ್ಲಿ ಯಾರು ಕ್ಯಾಪ್ಟನ್ ಆದ್ರೂ ಪರವಾಗಿಲ್ಲ. ಏನಂತ ಬಸ್ಯಾ? ಹೌದೌದು, ನಮ್ ಇಬ್ರೊಳಗೆ ಯಾರ್ಯಾರು ಒಬ್ರು ಕ್ಯಾಪ್ಟನ್ ಆಗ್ಬೇಕು.
ಲೇಡೀಸ್ಗೂ ಪ್ರಿಫರೆನ್ಸ್ ಇರ್ಬೇಕು. ನಾನು ಇದೀನಿ ರೇಸಲ್ಲಿ. ಅದೆಂಗಾಗತ್ ಗೌರಿ? ನಿನ್ಗಿಂತ ಸೀನಿಯರ್ ನಾನಿಲ್ವಾ? ಈ ಟೆಕ್ನಿಕ್ ಮೊದಲೇ ಗೊತ್ತಾಗಿದ್ರೆ ನಾನೇ ಕ್ಯಾಪ್ಟನ್ ಆಗ್ತಿದ್ದೆ. ಹೋಗ್ಲಿ ಬಿಡು, ಸಾಧ್ಯ ನನ್ನ ಮಗ ತಾನೇ ಕ್ಯಾಪ್ಟನ್ ಆಗಿರೋದು. ಓಕೆ ಓಕೆ. ಶಿವು, ಕಂಗ್ರಾಟ್ಸ್ ಕಣ. ಥ್ಯಾಂಕ್ ಯು. ಶಿವಪ್ಪಣ್ಣರ ನಿಮಗೆ ಬಹಳ ಬಹಳ ಅಭಿನಂದನೆಗಳಿರಿ. ರೀ ಕಂಗ್ರಾಟ್ಸ್ ರೀ. ಥ್ಯಾಂಕ್ ಯು. ಓಕೆ, ಎಲ್ಲ ಸದಸ್ಯರ ಗಮನಕ್ಕೆ, ದೊಡ್ಡ ಯಜಮಾನರು ನಮ್ಮನ್ನ ನಾಯಕ ಮಾಡಿರೋದ್ರಿಂದ ಆ ಕೆಲಸವನ್ನ ನಾವು ತುಂಬಾ ನಿಷ್ಠೆಯಿಂದ ಮಾಡ್ತೀವಿ. ಅಷ್ಟೇ ನಿಷ್ಪಕ್ಷಪಾತವಾಗಿ ನಿಮ್ಗಳಿಗೆ ಜವಾಬ್ದಾರಿಯನ್ನ ವಹಿಸ್ತೀನಿ. ಮಂಜು, ಕಾಶಿ ಮತ್ತು ಗೌರಿ, ನಿಮ್ದು ಬಚ್ಚಲ ಮನೆ ಕ್ಲೀನಿಂಗ್. ಪಸ್ಯ, ಪ್ರಣಿ ಮತ್ತು ಅಪ್ಪ ಮನೆ ಕ್ಲೀನಿಂಗ್. ಗಿರಿ ಮತ್ತು ಸಂಧ್ಯಾ ಅವರು ಮುಸುರೆ ತೊಳೆಯೋದು. ಅದಕ್ಕೂ ಮುಂಚೆ ತಿಕ್ತಾ ಇರೋ ಹಲ್ಲನ್ನ ತೊಳ್ಕೊಂಬಿಡಿ. ಇಲ್ಲಿಗೆ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನ ನಾನು ವಹಿಸಿದ್ದಾಗಿದೆ. ಹೌಸ್ ಜೋಶ್, ಹೌಸ್ ಜೋಶ್, ಹೌಸ್ ಜೋಶ್. ಕ್ಯಾಶ್ ಡಿಸ್ಪಾಚ್. ತಾತ, ನೀವ್ ಆ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡಿ, ನಾನ್ ಮಾಡ್ತೀನಿ, ನೀವು ಸುಮ್ನೆ ಕುತ್ಕೊಳ್ಳಿ. ನೋಡಮ್ಮ, ನನ್ನ ಮಗ ಈ ಮನೆ ಕ್ಯಾಪ್ಟನ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸನ ವಹಿಸಿದ್ದಾನೆ. ನಾವು ವಹಿಸಿದ ಬೇಲಿ ಇಲ್ಲದೆ ನಮ್ಮ ಕೆಲಸನ ನಾವು ಸಿನ್ಸಿಯರ್ ಆಗಿ ಮಾಡ್ಬೇಕಮ್ಮ. ನೀನು ನಿನ್ನ ಕೆಲಸ ಮಾಡು, ನಾನು ನನ್ನ ಕೆಲಸ ಮಾಡ್ತೀನಿ. ಕಾಯಕವೇ ಕೈಲಾಸ ಕೇಳಿರಣ್ಣ, ಹೀಗಂತ ಹೇಳಿದರು ಬಸವಣ್ಣ. ಅಜ್ಜರ, ನಾ ಯಾವಾಗ ಹಂಗ ಹೇಳಿದಿರಿ? ಮುಚ್ಚಬಾಯ್. ಆ ಮಾತು ಹೇಳಿದವರು ಬಸವಣ್ಣನವರು ಕಣ. ಅಜ್ಜರ, ಅಜ್ಜರ, ನೀವು ನಂಗ ಸ್ವಂತ ತಂದೆ ಸಮಾನ ರೀ. ಏನಾಯ್ತು? ಒಂದ್ಸರಿ ಅಜ್ಜಾರ ಅಂತ್ಯ, ಒಂದ್ಸರಿ ತಂದೆನೇ ಅಂತ್ಯ. ವಯಸ್ಸಿಗೆ ಬಹಳ ಡಿಫ್ರೆನ್ಸ್ ಮಾಡ್ತಿದ್ಯಲ್ಲ. ಅಜ್ಜರ, ಅದು ನೀವು ವಯಸ್ಸಿನಾಗ ಅಜ್ಜರ್ರಿ, ಸಂಬಂಧದಾಗ ಅಪ್ಪ ರೀ. ಅದಕ್ಕ ಒಂದ್ ಮಾತು ಹೇಳಕತ್ತೇನ್ರಿ. ಏನಪ್ಪ? ಪ್ರಣಿ ಭಾವ ಇಲ್ಲಿ. ಅಜ್ಜರ, ನಮ್ ಶಿವಪ್ಪಣ್ಣ ನಿಮ್ ಸ್ವಂತ ಮಗ ಆಗಿದ್ರು. ನಿಮ್ಮ ಕೈಯಿಂದ ಇಂಥ ಕೆಲಸ ಎಲ್ಲ ಮಾಡ್ಸಕತ್ತೀರಲ್ರಿ, ಇದು ಮೋಸ, ದೊಡ್ಡ ಮೋಸ ರೀ. ಮೋಸನ? ಏನ್ ಮೋಸ ಆಯ್ತು ಸಂಧ್ಯಾ ಅವ್ರ? ಅಲ್ಲ ಗಿರ್ಜಾ, ಗಂಡ ಆಗಿ ನಿಮ್ ಕೈಯಲ್ಲಿ ಪಾತ್ರೆ ತೊಳ್ಸದ? ಚಚ, ನನ್ ಗಂಡ ಏನಾದ್ರು ಕ್ಯಾಪ್ಟನ್ ಆಗಿದ್ದಿದ್ರೆ ನನ್ನನ್ನ ರಾಣಿ ತರನೇ ನೋಡ್ಕೊಳ್ತಿದ್ರು. ಆದ್ರೂ ಪಾಪ ನಿಮ್ಗೆ ಗತಿ ಬರ್ಬಾರ್ದಿತ್ತು ಬಿಡಿ. ಅಷ್ಟೇ, ಬೇರೆ ಏನ್ ಕಾರಣ ಇಲ್ಲ. ಸಾರಿ ಸಂಧ್ಯಾ ಅವರೇ. ದೊಡ್ಡ ಯಜಮಾನ್ರೆ, ನಾನು ಬಸ್ಯ ಹೆಸರನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಆತ ಇವತ್ತು ಅಡುಗೆ ಮಾಡುವಾಗ ಕೈ ತೊಳ್ಕೊಳ್ಳದೆ ಮಾಡಿದ್ದಾನೆ. ಅದು ಅನ್ನಪೂರ್ಣೇಶ್ವರಿಗೆ ಮಾಡೋ ಅವಮಾನ ಅಂತ ನಾನು ಭಾವಿಸ್ತೀನಿ. ಬಸ್ಯ, ಇದು ಸದಸ್ಯರೇ ಆರೋಗ್ಯದ ವಿಚಾರ. ಅಷ್ಟು ಬಿಟ್ರೆ ಬೇರೆ ಯಾವ ವೈಯಕ್ತಿಕ ಕಾರಣ ಇಲ್ಲ. ಬೇಜಾರು ಮಾಡ್ಕೋಬೇಡ. ಇದು ದೊಡ್ಡ ಯಜಮಾನ. ಮನೆಯಿಂದ ಹೊರ ಹೋಗಲು ಆಯ್ಕೆಯಾಗಿರುವವರು ಶಿವಪ್ರಸಾದ್. ಎಕ್ಸ್ಪೆಕ್ಟೆಡ್. ಕಾಶಿ ಅವರೇ, ನಿಷ್ಠೆಯಿಂದ ಪ್ರಾಮಾಣಿಕವಾಗಿರೋದೇ ತಪ್ಪು ಅಲ್ವಾ? ಇರ್ಲಿ, ನಿಮ್ಮ ಅಭಿಪ್ರಾಯನ ನಾನು ಗೌರವಿಸ್ತೀನಿ. ಜೊತೆಗೆ ಸಂಧ್ಯಾ ಹಾಗೂ ಬಸ್ಯ ಮನೆಯಿಂದ ಹೊರ ಹೋಗಲು ಆಯ್ಕೆಯಾಗಿದ್ದಾರೆ. ಅಲ್ಲ, ನಾನು ಹಿಂದೊಂದು ಮುಂದೊಂದು ಮಾತಾಡ್ತೀನ. ಯಾವಾಗ ಮಾತಾಡಿದ್ದೀನಿ ಅಂತೀನಿ. ನಾನೇನ್ ಇವ್ರ ಆಸ್ತಿ ತಗೊಳ್ತಿದ್ನ, ದುಡ್ಡು ತಗೊಳ್ತಿದ್ನ? ಮೊದ್ಲು ನನ್ನ ತಲೆ ಮೇಲಿಂದ ತಟ್ಟೆ ತಗೊಳ್ಳಮ್ಮ. ಹೆಂಗಿದ್ರಪ್ಪ ಜವಾರಿ ಮಂದಿಲ್ಲ? ಆರಾಮದಿರ್ಯಾ? ನೋಡ್ರಿ, ಇಲ್ಲಿ ಕೆಲವೊಂದು ಕುತಂತ್ರಗಳಿಂದ ನಾನಿವತ್ತ ನಾಮಿನೇಟ್ ಆಗೀನಿ. ನೀವ್ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನಾ ಏನಾರು ಗೆದ್ದಪ್ಪ ಅಂತಂದ್ರ ಅದು ಉತ್ತರ ಕರ್ನಾಟಕದ ಗೆಲುವು, ಜವಾರಿ ಮಂದಿ ಗೆಲುವು. ಜೈ ಜವಾರಿ, ಜೈ ಕರ್ನಾಟಕ. ನೋಡಕ್ಕಲ್ಲಿ ಆ ಸಂಧ್ಯವರು ಯಾವಾಗ್ಲೂ ನಿನ್ನಿಂದನೇ ಸುತ್ತಾ ಇದ್ರು. ಮಾವ ಯಾವಾಗ ನಾಮಿನೇಟ್ ಮಾಡಿದ್ರು ಆಗ್ಲಿಂದ ಅವ್ರ ಜೊತೆ ಓಡಾಡ್ತಾ ಇದ್ದಾರೆ.
ಆ ಹೆಕ್ಕ ತುಂಬ ಮಂಜ, ನೀವು ನಮ್ಮ ಜನ ಅಂದೇಳಿ ಹೇಳಿ 3 ಗ್ರೂಪ್ ಚೇಂಜ್ ಮಾಡಿದೆ. ಈಗ ಕಂಡ್ರೆ ದೊಡ್ಡ ಯಜಮಾನ್ರ ಮನೆಯಲ್ಲಿ 3 ಗ್ರೂಪ್ ಆಯ್ತು. ಬರೀ ಗ್ರೂಪಿಸಮ್. ಛೇ, ಮುಂಚೆ ಎಲ್ಲ ಹೇಗಿದ್ರು ಇವಾಗ ಹೇಗಾಗಿದ್ದಾರೆ? ಒಂದೊಂದು ಕಡೆ ಒಂದೊಂದು ಗುಂಪು. ಆದರೂ ನೀವು ಮಾಡಿದ್ದು ತಪ್ಪು ಯಜಮಾನ್ರೆ. ಸಂಧ್ಯಾ ಅವರು ನಮ್ಮವರೇ ತಾನೆ, ನಮ್ಮವರಿಗೆ ನಾವೇ ಬೆಲೆ ಕೊಡಬಾರ್ದ? ಆದ್ರೂ ಗೌರಿ, ಎಲ್ರೂ ಸೇರಿ ಒಬ್ರನ್ನೇ ಟಾರ್ಗೆಟ್ ಮಾಡಬಾರ್ದಲ್ವಾ? ಅದು ಸರಿ ಅಲ್ಲ ಕಣೆ. ಅಮ್ಮ, ನೀನು ನಂಗೆ ಹೇಳ್ತೀಯ, ಆದರೆ ಅವ್ರ ಹತ್ರ ಗ್ರೂಪ್ ಮಾಡ್ಕೊಂಡು ಕೂತಿರೋದೇ ಅದಕ್ಕೆ. ಅವ್ರಿಗೆ ಬರೋ ಪ್ರೈಸ್ ಅಮೌಂಟ್ಗಿಂತ ಸಂಬಂಧ ದೊಡ್ಡದು ಅನ್ನೋದು ಗೊತ್ತಿಲ್ಲ. ಇದು ದೊಡ್ಡ ಯಜಮಾನ. ಬೆಳಗ್ಗೆ ನಡೆದ ಆಟದಲ್ಲಿ ಯಾರು ಲಂಪಟ ಆಟಗಾರರು ಹಾಗೂ ಯಾರು ಅಪ್ಪಟ ಆಟಗಾರರು ಎಂದು ಈ ಕೂಡಲೇ ಕಾರಣಗಳೊಂದಿಗೆ ತಿಳಿಸಬೇಕಾಗಿ ದೊಡ್ಡ ಯಜಮಾನರು ಅಪೇಕ್ಷಿಸುತ್ತಾರೆ. ಶಿವಪ್ರಸಾದ್, ಕನ್ಫೆಷನ್ ರೂಮ್ ಅಲ್ಲಿರುವ ಬೋರ್ಡುಗಳನ್ನು ತರಬೇಕಾಗಿ ದೊಡ್ಡ ಯಜಮಾನರು ಅಪೇಕ್ಷಿಸುತ್ತಾರೆ. ಉಳಿದ ಸದಸ್ಯರೆಲ್ಲರೂ ಲಿವಿಂಗ್ ಏರಿಯಾಗೆ ಬರಬೇಕಾಗಿ ವಿನಂತಿ. ನನ್ನ ಆಸೆ ಇಲ್ಲಿ ಯಾರಿಗೆ ಸಹ ಹರ್ಟ್ ಆಗಬಾರ್ದು ಅಂತೇಳಿ ಇಲ್ಲಿ ಆಟೋವನ್ನು ಯಾವತ್ತಿದ್ರು ಆಟದ ರೀತಿಯಲ್ಲೇ ತಗೊಳ್ಬೇಕು. ಅದು ಬಿಟ್ಟು ಪರ್ಸನಲ್ ಆಗಿ ತಗೊಂಡು ಯಾರಿಗೆ ಸಹ ಬೇಜಾರು ಮಾಡಿಕೊಳ್ಳೋದು ಬೇಡ. ಹಾಗಾಗಿ ನಾನು ಅಪ್ಪಟವನ್ನು ನಮ್ಮ ಯಜಮಾನರಿಗೆ ಕೊಡ್ತಾ ಇದ್ದೇನೆ. ಹಾಗೇನೆ ಲಂಪಟವನ್ನು ಶಿವಣ್ಣನಿಗೆ ಕೊಡ್ತೇನೆ ನಾನು. ಯಾಕೆಂತ ಹೇಳಿದ್ರೆ ಶಿವಣ್ಣ ಆಟವನ್ನು ಸರಿಯಾಗಿ ಆಡಿಸಲಿಲ್ಲ ಅಂತ ನನ್ನ ಭಾವನೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಸೇರಿಕೊಂಡು ನನಗೆ ಲಂಪಟ ಅನ್ನೋ ಪಟ್ಟ ಕೊಟ್ಟಿದ್ದೀರಾ. ಈಗ ನನ್ನ ಸರ್ದಿ. ನನಗೆ ಅಪ್ಪಟ ಅಂತ ಅನಿಸಿದ್ದು ನನ್ನ ಮಗಳು ಪ್ರಣಿ. ಲಂಪಟ ಅಂತ ಹೇಳೋಕ್ಕಾಗಲ್ಲ, ಆದರೆ ಆಟನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಬೇಕು ಅಂದರೆ ಈ ಲಂಪಟ ಅನ್ನೋ ಪಟ್ಟನ ನಾನು ಬಸ್ಸಿನ ಕೊಡಕ್ಕೆ ಇಷ್ಟಪಡ್ತೀನಿ. ವೋಟಿಂಗ್ ಮುಗಿದ ನಂತರ ಅಪ್ಪಟ ಆಟಗಾರ್ತಿಯಾಗಿ ಸಂಧ್ಯಾ ಆಯ್ಕೆಯಾಗಿದ್ದಾರೆ. ಹಾಗೂ ಲಂಪಟ ಆಟಗಾರನಾಗಿ ಶಿವಪ್ರಸಾದ್ ಆಯ್ಕೆಯಾಗಿದ್ದಾರೆ. ಕಡೆಗೂ ನನಗೆ ಎಂಥ ಬೆಲೆ ಕೊಟ್ರಿ. ಅದಕ್ಕೆ ನನಗೆ ಬೇಜಾರಿಲ್ಲ. ಆದರೆ ನಿಷ್ಠೆಯಿಂದ ಕ್ಯಾಪ್ಟನ್ಸಿನ ವಹಿಸಿಕೊಂಡು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿದ್ದಕ್ಕೆ ನನಗಿದಾಗಬೇಕಾದ್ರೆ. ಥ್ಯಾಂಕ್ ಯು. ಗಿರಿಜಾ, ಈಗ ನೀವು ಅಪ್ಪಟ ಆಟಗಾರ್ತಿ ಸಂಧ್ಯಾರಿಗೆ ಹಾಗೂ ಲಂಪಟ ಆಟಗಾರ ಶಿವಪ್ರಸಾದ್ರಿಗೆ ಆ ಬೋರ್ಡ್ಗಳನ್ನು ಹಾಕಬೇಕಾಗಿ ದೊಡ್ಡ ಯಜಮಾನರು ಅಪೇಕ್ಷಿಸುತ್ತಾರೆ. ಸರಿ ದೊಡ್ಡ ಯಜಮಾನ್ರೆ. ಹೊರಗಿನ ಜಗತ್ತಲ್ಲಿ ನಂತರ ಕಷ್ಟಪಟ್ಟು ದುಡಿಯೋನು ಸೋಲ್ತಾನೆ. ಅದೇ ಬಕೆಟ್ ಹಿಡ್ಕೊಂಡು ಸುಳ್ಳು ಹೇಳ್ಕೊಂಡು ಬೆನ್ ಹಿಂದೆ ಪ್ಲಾನ್ ಮಾಡ್ಕೊಂಡಿರೋರೆಲ್ಲ ಪ್ರಮೋಷನ್ ತಗೊಂಡು ನೆಮ್ಮದಿಯಾಗಿರ್ತಾರೆ. ಇದು ಆಲ್ಮೋಸ್ಟ್ ಅದೇ ಥರ ಆಗಿದೆ. ಹಾಗೆಲ್ಲ ಹೇಳ್ಬೇಡ್ರಿ, ಆ ಥರ ಎಲ್ಲ ಏನೂ ಇಲ್ಲ. ಅಯ್ಯೋಯ್ಯೋಯ್ಯೋ, ನೋಡಿದ್ರ ದೊಡ್ಡ ಯಜಮಾನ್ರೆ, ನನಗೆ ಅಪ್ಪಟ ಬಂದು ಶಿವಣ್ಣಂಗೆ ಲಂಪಟ ಅಂತ ಬಂದಿರೋದಕ್ಕೆ ಶಿವಣ್ಣವರು ಊರ್ಕೊಂಡಿದ್ದಾರೆ. ಆ ವಯ್ಯ ಸರಿ ಇಲ್ಲ ಸರ್. ಏನೋ ನಾನು ಒಬ್ನೇ ಒಳ್ಳೆಯವನು ಅನ್ನಂಗ ಆಡ್ತಾನೆ. ಲೋಟ ತಗೊಂಡು ಹೋದ್ರೆ ಸಾಕು, ಅವ್ರ ಅಪ್ಪನ ಗಂಟು ತಿಂದಂಗೆ ನೋಡ್ತಾನೆ. ನಾನು ಒಳ್ಳೆಯವಳಾಗಿದ್ದಕ್ಕೆ ಸುಮ್ಮನೆ ಇದ್ದೀನಪ್ಪ. ಸಾಲ ಮಾಡಿ ಮನೆ ತಗೊಂಡಿರೋದು, ಶೋಕಿ ಬೇರೆ. ಇದೇನು ಭಗವಂತ, ಎದುರಿಗೆ ಸಿಕ್ಕಿದ್ರೆ ಎಷ್ಟು ನಗನಗ್ತಾ ಮಾತಾಡಿಸ್ತಾರೆ, ಆದ್ರೆ ಬೆನ್ ಹಿಂದೆ ಹೀಗೆ ಮಾತಾಡೋದ? ನಾನು ಯಾವತ್ತೂ ಇವ್ರ ಬೆನ್ ಹಿಂದೆ ಈ ತರ ಎಲ್ಲ ಮಾತಾಡಿಲ್ಲ ಭಗವಂತ. ನಮ್ಮ ಶಿವಪ್ಪನ ದೊಡ್ಡ ಯಜಮಾನರ ಮನೆಯಿಂದ ಹೊರಗೆ ಹೋಗಿತ್ತು ನನಗಂತೂ ಬಹಳ ಖುಷಿಯಾಗಿತ್ತು. ಯಾಕಪ್ಪ ಅಂತಂದ್ರ ಕರ್ನಾಟಕದ ಮಂದಿ ನೀವ ನೋಡಾಕತ್ತೀರಿ,
ನಾವು ಜವಾರಿ ಮಂದಿ, ನಮ್ಮದು ಮಾತು ಜಾಸ್ತಿ, ಸೌಂಡು ಜಾಸ್ತಿ. ಆದ್ರೆ ನಮ್ಮ ಶಿವಪ್ಪಣ್ಣ ಎಲ್ಲ ಒಳಗಿಂದ ಒಳಗೆ ಮಸಲತ್ ಮಾಡ್ತಾರ. ಅವರು ಇನ್ನೂ ಸ್ವಲ್ಪ ದಿನ ದೊಡ್ಡ ಯಜಮಾನ್ರ ಕಾರ್ಯಕ್ರಮದೊಳಗೆ ಇದ್ದಿದ್ರ ಕಾರ್ಯಕ್ರಮದ ಹೆಸರು ಹಾಳು ಮಾಡ್ತಿದ್ರು ಅಂತ ನಂಗೆ ಅನಿಸ್ತೈತಿ. ಅವ್ರು ಹೋಗಿದ್ದು ನನಗಂತೂ ಬಹಳ ಖುಷಿಯಾಗಿತ್ತು. ಶಿವಪ್ಪಣ್ಣ ಅಂತ ಬಾಯಿ ತುಂಬಾ ಕರೆಯೋ ಬಸ್ಯ ಇವತ್ತು ಹೀಗ್ ಮಾತಾಡ್ತಾನೆ ಅಂದ್ರೆ ತಪ್ಪು ನಂದೇ ಬಗು, ನಂದೇ. ನಮ್ಮ ಶಿವರಿದ್ರಲ್ಲ, ಅವ್ರು ವೇಸ್ಟ್. ಅವ್ರಿಗೆ ಸಂಸಾರ, ಕ್ಯಾಪ್ಟನ್ಸಿ ಎರಡು ಮೇಂಟೈನ್ ಮಾಡೋಕೆ ಗೊತ್ತಿಲ್ಲ. ನನಗೆ ಕ್ಯಾಪ್ಟನ್ಸಿ ಕೊಟ್ಟು ಕಾಣಿ, ಈ ಮನೆನ ಯಾವ ನಮ್ನಿ ನಡೆಸ್ತಾ ಇದ್ದಳಿ ನೀವೇ ಕಾಣ್ತ್ರಿ. ನಾನು ತುಂಬ ಹೇಳಲಿಕ್ಕಿಂತಿಲ್ಲ ಮಾರ್ರೆ. ಈ ದೊಡ್ಡ ಯಜಮಾನ್ರ ಮನೆಯಲ್ಲಿ ಯಾರು ಲಾಯಕೋ ಅವ್ರ ನಾಯಕ, ಇಲ್ಲಂದ್ರೆ ನಾಲಾಯಕ. ಪಾಪ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕನ ಗಿಣಿ ತರ ಬೆಳೆಸಿದ್ರು. ನಮ್ಮಕ್ಕ ತುಪ್ಪ ಅಂದ್ರೆ ನಮ್ಮಮ್ಮ ಬೆಣ್ಣೆನೆ ಬಾಯಿಗೆ ಹಾಕಿರೋರು. ಆದ್ರೆ ಈಗ ಭಾವನ್ನ ಮದ್ವೆಗೆ ನಮ್ಮ ಅಕ್ಕ ತುಂಬಾ ಕಷ್ಟ ಪಡ್ತಿದ್ದಾಳೆ. ಹೆಂಗಿರ್ಬೇಕಾಗಿತ್ತು ನಮ್ಮಕ್ಕ? ಚಡ್ಡಿ ಮಾರೋರ್ನ ಮದ್ವೆ ಆಗಿ ಸಾಯಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡ್ತಿದ್ದಾಳೆ. ಭಾವ ಈ ಮನೆಯಿಂದ ಹೊರಗೋಗಿದ್ದು ಒಂದ್ ಲೆಕ್ಕದಲ್ಲಿ ಒಳ್ಳೇದಾಯ್ತು. ಇಲ್ಲಾದ್ರೂ ನಮ್ಮಕ್ಕ ಒಂದ್ ಸ್ವಲ್ಪ ದಿನ ನೆಮ್ಮದಿಯಾಗಿರ್ತಾಳೆ.